ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿಯಿಂದ ರಮೇಶ್ ಸರ್ ಯಾವಾಗ್ಲೂ ತಂದ್ರು ಒಂದು ಸ್ಪೆಷಲ್ ವಿಡಿಯೋ ಇದ್ದೇ ಇರ್ತದೆ. ನೋಡಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಇಷ್ಟೊಂದು ಪ್ರಶ್ನೆಗಳು ಕೇಳಿದ್ದಾರ ಅಂತ ನನ್ಗೆ ಆಶ್ಚರ್ಯ ಆಗತ್ತೆ. ಅರೆ, ನೆಟ್ ಇಂದ ಹಿಡಿದು ಕೆಸೆಟ್, IAS, HSTR, KS ಅಲ್ಲಿ, PSI, PC ನಲ್ಲಿ ಎಲ್ಲಾದ್ರೂ ಕೂಡ ಈ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂತ ಒಂದ್ ಸಣ್ಣ ರಿಸರ್ಚ್ ಮಾಡಿದ್ರೆ ನನ್ಗೆ ಆಶ್ಚರ್ಯ ಆಗತ್ತು. ಅಂತ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೆಗಳ ಸಿಕ್ಬಿಟ್ಟು ಹೆಚ್ಚು ಕಡಿಮೆ 50 ಪ್ರಶ್ನೆಗಳಿದ್ದಾವೆ. 50 ಪ್ರಶ್ನೆಗಳಲ್ಲಿ ಬಹಳ ಬಾರಿ ಎರಡೇ ಸೆಷನ್ಸ್ ಬಗ್ಗೆ ರಿಪೀಟ್ ಆಗಿ ಕೇಳಿದ್ದಾರೆ. ಯಾವ ಎರಡು ಸೆಷನ್ಸ್ ಗಳ ಬಗ್ಗೆ ತುಂಬಾನೇ ರಿಪೀಟ್ ಮಾಡಿದ್ದಾರೆ ಅಂತಂದ್ರೆ, ಅದರಲ್ಲೂ ಎಕ್ಸ್ಪೆಷಲಿ ಗಾಂಧೀಜಿ ಸುತ್ತಮುತ್ತ ಇರುವಂತ ವಿಚಾರಗಳಲ್ಲಿ ಬಹಳಷ್ಟು ರಿಯಾಲಿಟಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡಿದ್ರೆ ತುಂಬಾ ಆಶ್ಚರ್ಯ ಆಯ್ತು. ಜೊತೆಗೆ ಕಾಂಗ್ರೆಸ್ ಸೆಷನ್ಸ್ ಬಗ್ಗೆ ಇಷ್ಟೊಂದು ವಿಭಿನ್ನವಾಗಿ ಪ್ರಶ್ನೆಗಳನ್ನು ಕೇಳಬಹುದಾ ಅಂತ ನನ್ಗೂ ಕೂಡ ಅನಿಸ್ತು. ಅದರಲ್ಲೂ ಎಕ್ಸ್ಪೆಷಲಿ ಲಾಹೋರ್ ಸೆಷನ್ಸ್ ಬಗ್ಗೆ ನಾವು ಸುಮ್ಮನೆ ಒಂದು ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ರು, ಪೂರ್ಣ ಸ್ವರಾಜ್ಯನ್ನ ಘೋಷಣೆ ಮಾಡಿದ್ರು, ಡಿಸೆಂಬರ್ 31 ರಾವಿ ನದಿ ದಡದ ಮೇಲೆ ಬಾವುಟ ಆರಿಸಿದ್ರು, ಜನವರಿ 26ನ ಸ್ವತಂತ್ರ ಮಾಡಬೇಕು ಅನ್ಕೊಂಡ್ರು. ಇಷ್ಟನ್ನೇ ತಿಳ್ಕೊಂಡಿದ್ವಿ. ಯಾವಾಗ ಮೂಲಭೂತ ಹಕ್ಕುಗಳ ನಿರ್ಣಯ ಆಯ್ತು, ಯಾವಾಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWC ನ ಮತ್ತೆ ಜಾರಿಗೆ ಮಾಡಬೇಕು ಅಂತ ಗಾಂಧೀಜಿ ಮಾಡಿದ್ರು, ಯಾವಾಗ ನಾಗರಿಕ ಅಸಹಕಾರ ಚಳುವಳಿಗೆ ಯಾವ ಸೆಷನ್ಸ್ ಅಲ್ಲಿ ಅನುಮೋದನೆ ಸಿಕ್ತು, ಮತ್ತೆ ಬರೀ ಅಸಹಕಾರ ಚಳುವಳಿಗೆ ನಾಗ್ಪುರ್ ಸೆಷನ್ಸ್ ನ ವೀರ ರಾಘವಾಚಾರ್ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಯಾರು ಇದನ್ನ ಧ್ಯೇಯಗಳ ಮಂಡನೆಯನ್ನ ಮಾಡಿದ್ರು, ಅದರಲ್ಲೂ ಚಿತ್ತರಂಜನ್ ದಾಸ್ ಹೇಗೆ, ಮೋತಿಲಾಲ್ ನೆಹರು ಚಿತ್ತರಂಜನ್ ದಾಸ್ ವಿಭಿನ್ನವಾಗಿ ಸ್ವರಾಜ್ ಪಕ್ಷವನ್ನ ಕಟ್ಟಿದ್ ಹೇಗೆ, ಮತ್ತೆ ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಕ್ಷವನ್ನ ಮತ್ತೆ ಕಾಂಗ್ರೆಸ್ಗೆ ವಿಲೀನ ಮಾಡಿದ್ದು ಯಾವ ವರ್ಷದಲ್ಲಿ. ಅಪ್ಪ, ಇಷ್ಟೊಂದು ಅದ್ಭುತವಾದಂತ ಅನೇಕ ಪ್ರಶ್ನೆಗಳ ಒಟ್ಟು ಸರಣಿಯ ಈ 50 ಪ್ರಶ್ನೆಗಳು. ನೋಡಿ, ಇದನ್ನ ಫುಲ್ ಡೀಟೇಲ್ ಆಗಿ ನೀವು ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ವಿಡಿಯೋ ನೋಡಿ, ಇಲ್ಲಾಂದ್ರೆ ಇದನ್ನ ಕ್ವಿಟ್ ಮಾಡಿ ನಿಮ್ ಸಮಯನೂ ನಾನು ವೇಸ್ಟ್ ಮಾಡಲ್ಲ. ಬಟ್ ಇದು ಪ್ಯೂರ್ಲಿ INC ಬಗ್ಗೆ ಎಷ್ಟು ಡೆಪ್ತ್ ಆಗಿ ತಿಳ್ಕೊಳಕ್ ಸಾಧ್ಯನೋ ನೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಎಲ್ಲ ಪ್ರಶ್ನೆಗಳನ್ನ ಇದರಲ್ಲಿ ಒಟ್ಟು ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಬನ್ನಿ. ವಿಡಿಯೋದ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಜೊತೆಗೆ ನಿಮ್ಗೆ ಕಾಣ್ತಾ ಇರೋ QR ಕೋಡ್ಗೆ ಸ್ವಲ್ಪ ಹೆಲ್ಪ್ ಮಾಡಿ. ಯಾಕೆಂದ್ರೆ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಸ್ಕ್ರೀನ್ ಅಲ್ಲಿ ಮತ್ತೆ ಒಳ್ಳೆ ಬೆಟರ್ ಸೌಂಡ್ ಕ್ವಾಲಿಟಿಯಲ್ಲಿ ತರಬೇಕು ಅಂತ ಅನ್ಕೊಂಡಿರೋ ನಮ್ಮ ಪ್ರಯತ್ನಕ್ಕೆ ನಿಮ್ಮದು ಒಂದಿಷ್ಟು ಕೊಡುಗೆ ಇರಲಿ. ನೀವು ನನಗ್ ಸಹಾಯ ಮಾಡ್ತಾ ಇದ್ದೀರಿ ಅಂದ್ರೆ ಅರ್ಥ ಇಲ್ಲಿ ರಾಜ್ಯದ ಜನತೆಗೆ ಈ ತರದೊಂದು ವಿಡಿಯೋನ ಸ್ಪೆಸಿಫಿಕ್ ಆಗಿ ಕೊಡ್ಬೇಕು ಅನ್ನೋ ನನ್ನ ಪ್ರಯತ್ನಕ್ಕೆ ನೀವು ಕೈ ಜೋಡಿಸಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ, ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ಬಹಳ ನೀಟ್ ಆಗಿ ತಿಳ್ಕೊಳ್ಳೋಣ. ಹಾಯ್ ಸ್ನೇಹಿತರೆ, ನೋಡಿ, ಇವತ್ತಿನ ನಾನು ನಿಮ್ಗೆ ಹೇಳ್ದಂಗೆ ಸುಮಾರು 50 ಪ್ರಶ್ನೆಗಳ ಸಾರ ಇದೆ ಇದರಲ್ಲಿ. ಹಂಗಾಗಿ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತೀನಿ. ಪ್ರಶ್ನೆ ನೋಡಿ, ಈ ತರ ಇದೆ. ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ 60 ಪ್ರಶ್ನೆಗಳ ಸರಣಿ ಇದು. ಸೊ ಹಂಗಾಗಿ ಬಹಳ ನೀಟಾಗಿ ಈ ಸರಣಿಯನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನನ್ನ ಪ್ರಕಾರ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಈ ತರ ಪ್ರಶ್ನೆಗಳು ಕೇಳ್ಬೋದಾ ಅಂತ ನನಗೂ ಆಶ್ಚರ್ಯ ಆಗುತ್ತೆ. ನೋಡಿ, ಇದು ನೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಶೋಸ್ ದ ವೆನ್ಯೂ ಅಂಡ್ ಇಯರ್ ಆಫ್ ದ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. ಮೊದಲ ಅಧಿವೇಶನ ನಡೆದಿದ್ದು ಬಾಂಬೆನಲ್ಲಿ, ನಿಮ್ಗೆಲ್ಲ ಗೊತ್ತಿದೆ. ಇದ್ರ ಮೇಲೆ ನೋಡಿ, ನಮ್ಮ ಕರ್ನಾಟಕ ಎಕ್ಸಾಮ್ಸ್ ಅಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿತವಾದದ್ದು ಈ ನಗರದಲ್ಲಿ ಅಂತ ಕೇಳಿದಾರಲ್ವಾ. ಸೊ ಮುಂಬೈನಲ್ಲಿ. ಸೊ ಅಲ್ಲಿಗೆ 1885 ರಾಷ್ಟ್ರೀಯ ಕಾಂಗ್ರೆಸ್ ನ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ AO ಹ್ಯೂಮ್. ಅಲ್ಲಿಗೆ ನಿಮ್ಗೆ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. 1885 ಬಾಂಬೆ ಪ್ಲಸ್ AO ಹ್ಯೂಮ್ ಅವ್ರ ಬಗ್ಗೆ, ಮತ್ತೆ WC ಬ್ಯಾನರ್ಜಿ ಅವ್ರ ಬಗ್ಗೆ. ಓಕೆ, WC ಬ್ಯಾನರ್ಜಿ ಅವ್ರ ಬಗ್ಗೆ. ಇದಿಷ್ಟು ಫಸ್ಟ್ ಸೆಷನ್ಗೆ ಸಂಬಂಧಪಟ್ಟಾಗೆ ನಾವು ನೋಡ್ಬೋದು. ಹಂಗಾಗಿ ಮೊದಲ ಕಾಂಗ್ರೆಸ್ ಅಧಿವೇಶನ ಬಾಂಬೆನಲ್ಲಿ ನಡೀತು. ಅಂದ್ರೆ ಪುಣೆನಲ್ಲಿ ನಡಿಬೇಕಾಗಿತ್ತು, ಅದರಲ್ಲಿ ಕಾಲರಾ ಇದ್ದಿದ್ರಿಂದಾಗಿ ಬಾಂಬೆಗೆ ಶಿಫ್ಟ್ ಮಾಡ್ತಾರೆ. ಬಾಂಬೆನಲ್ಲಿ AO ಹ್ಯೂಮ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ. ಸೊ WC ಬ್ಯಾನರ್ಜಿ ಅಲ್ಲ, AO ಹ್ಯೂಮ್ ಅದರ ಸ್ಥಾಪಕರನ್ನಾಗಿ ಮಾಡ್ತಾರೆ. WC ಬ್ಯಾನರ್ಜಿ ಅದರ ಸ್ಥಾಪಕರಾಗಿದ್ರು ಅಂತ. ಸೇಮ್ ಇದ್ರ ಮೇಲೆ ಎಷ್ಟು ಸಾರಿ ಕ್ವಶನ್ ಕೇಳ್ಯಾರ ಅಂದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಕ್ರೋಢೀಕರಣ ಮಾಡಿದಾಗ ಗೊತ್ತಾಗುತ್ತೆ ಇವೆಲ್ಲ ಹಿಂಗ ಅಂತ. ಹಂಗಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ನೋಡಿ ಮತ್ತೆ ಕೇಳಿದ್ದಾರೆ. 1885 ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಭಾರತದ ವೈಸ್ರಾಯ್ ಯಾರು ಅಂತ ಒಂದು ಹೊಸದಾಗಿ ಪ್ರಶ್ನೆ ಇದು ನಮ್ಗೆ. ಹಂಗಾಗಿ ಲಾರ್ಡ್ ಡಫರಿನ್ ಅವರು ಇದ್ರ ಅವಾಗ, ನೆನ್ಪಿಟ್ಕೊಳ್ಳಿ. ಲಾರ್ಡ್ ಡಫರಿನ್ ಅವರ ಸಂದರ್ಭದಲ್ಲೇ
ಎ ಓ ಹ್ಯೂಮ್ ನ ಬಂದ್ಬಿಟ್ಟು ಒಂದು ಸ್ಪಾರ್ಕಿಂಗ್ ತರ ಬಳಸಬೇಕು ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಎಲ್ಲರೂ ತುಂಬಾ ಮಾತಾಡ್ತಾರೆ, ಮಾತಾಡೋದಕ್ಕೆ ಅವ್ರಿಗೊಂದು ವೇದಿಕೆ ಕಲ್ಪಿಸ್ಕೊಳ್ಳೋಣ ಅಂತೇಳಿ ಲಾರ್ಡ್ ಡಫ್ರಿನ್ ಅನ್ಕೊಂಡಿದ್ದು. ಆದ್ರೆ ಇದೇ ಒಂದು ಸಂಘಟನೆ ಮುಂದೆ ಇಷ್ಟು ದೊಡ್ಡದಾಗಿ ಭಾರತದ ಸ್ವತಂತ್ರ ಬುನಾದಿ ಹಾಕೊಡುತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನಕ್ಕೆ ಸಂಬಂಧಿಸಿದ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಇದು ಕರ್ನಾಟಕದಿಂದ ನೆನ್ಪಿಟ್ಕೊಳ್ಳಿ. ಈ ಪ್ರಶ್ನೆ ಹೆಂಗ್ ಕೇಳಿದಾರೆ ಅಂದ್ರೆ, ನಿಮ್ಗೆ ಕರ್ನಾಟಕದಿಂದ ಬಾಂಬೆ ಸೆಷನ್ಸ್ಗೆ ಭಾಗವಹಿಸಿದವ್ರ ಬಗ್ಗೆ ಈ ಪ್ರಶ್ನೆ ಕೇಳಿರೋದು. ಹಾಗಾಗಿ ಕಾಂಗ್ರೆಸ್ನ ಮೊದಲ ಅಧಿವೇಶನಕ್ಕೆ ಸಂಬಂಧಿಸಿ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಬಾಬು ಸಾಹೇಬ್ ಬಾಟೆ ಅವರು, ಕೋಲಾಚಲಂ ವೆಂಕಟರಾಮ್ ಅವರು, ಗಂಗಾಧರರಾವ್ ದೇಶಪಾಂಡೆ ಅವರು, ಸಭಾಪತಿ ಮುದ್ಲಿಯಾರ್ ಅವರು. ಇದರಲ್ಲಿ ಯಾರು ಭಾಗವಹಿಸಿದ್ರು ಯಾರು ಭಾಗವಹಿಸಿಲ್ಲ ಅಂತ ತಗೊಂಡ್ರೆ, ಸೊ ಮುದ್ಲಿಯಾರ್ ಅವ್ರು ಬಿಟ್ರೆ ಉಳಿದವರೆಲ್ಲರೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ವಕ್ತಾರರಾಗಿ ಇವರು ಭಾಗವಹಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಟ್ ಗಂಗಾಧರ ದೇಶಪಾಂಡೆ ಇದರಲ್ಲಿ ಇರೋದಿಲ್ಲ. ಸೊ ಆದ್ರೆ ರಾಷ್ಟ್ರೀಯ ಸಕ್ರಿಯ ಹೋರಾಟಗಾರರಾಗಿದ್ದಂತೂ ಹೌದು. ಆದ್ರೆ ಇವೆರಡು ನಮ್ಗೆ ರೈಟ್ ಆಗತ್ತೆ, ಪ್ರಶ್ನೆನೇ ತಪ್ಪಿರ್ಬೋದು ಅಂತ ಅನ್ಕೊಂಡಿದೀವಿ. ಸೊ ನೆಕ್ಸ್ಟ್ ನೋಡೋಣ. ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯವನ್ನ ಗಳಿಸುವುದೇ ನಮ್ಮ ಗುರಿ ಅಂತ ಘೋಷಿಸಲಾಯಿತು ಅಂತೇಳಿ. ಸ್ವರಾಜ್ಯ ಗಳಿಸುವುದು ನಮ್ಮ ಗುರಿ ಅಂತ ಘೋಷಿಸಿದ್ದು 1906ರ ಸೊ ನಮ್ಗೆ ವಾರಣಾಸಿ ಸೆಷನ್ಸ್ ಬರ್ತದಲ್ವಾ. ಸೊ ವಾರಣಾಸಿ ಸೆಷನ್ಸ್ ಆ ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡಲಾಯಿತು. ಆದ್ರೆ ಹಿಂದೆ 1900 ಅಲ್ಲ, ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ, ವಾರಣಾಸಿ ಅಲ್ಲ, ಇದು ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ 5ರಲ್ಲಿ ವಾರಣಾಸಿನಲ್ಲಿ ನಡೀತು. ಈ ವಾರಣಾಸಿ ಸೆಷನ್ಸ್ ಅಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಅವರು ಮುನ್ನುಡಿ ಹಾಕ್ತಾರೆ. 6ರಲ್ಲಿ ಕೋಲ್ಕತ್ತಾದ ದಾದಾಬಾಯಿ ನವರೋಜಿ ಅವರ ಸೆಷನ್ಸ್ ಅಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ. 1907 ಸೂರತ್ ಸೆಷನ್ಸ್ ನಿಮಗೆ ಗೊತ್ತು, ಕಾಂಗ್ರೆಸ್ ಅಲ್ಲಿ ಸ್ಪ್ಲಿಟ್ ಆಗತ್ತೆ, ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳು ಅಂತೇಳಿ, ಎಕ್ಸ್ಟ್ರೀಮರ್ಸ್ ಅಂತೇಳಿ. ಸೊ ಆ ಮೂಲಕ ಡಿವೈಡ್ ಆಗತ್ತೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೀತು ಮತ್ತೆ ಕೇಳಿದಾರೆ ನೋಡಿ, ಬಾಂಬೆನಲ್ಲಿ ನಡೀತು ಅಂತ. ಮೊದಲನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಸೆಷನ್ಸ್ ನ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳಿದರೆ WC ಬ್ಯಾನರ್ಜಿ, ರೈಟ್ ಆನ್ಸರ್. ಸೊ ಇದಿಷ್ಟು ಕೂಡ ನಿಮ್ಗೆ ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ಮತ್ತೊಂದು ಪ್ರಶ್ನೆ ಕೇಳಿದಾರೆ ನೋಡಿ. ಈ ಪ್ರಶ್ನೆ 3 ಬಾರಿ, ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, 3 ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು, ಹೌಸ್ ಆಫ್ ಕಾಮನ್ಸ್ ನ ಸದಸ್ಯರಾಗಿದ್ದವರು, ಭಾರತದ ವೃದ್ಧ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಪ್ರಶ್ನೆ. ಸೊ ಇದು ದಾದಾಬಾಯಿ ನವರೋಜಿ ಅವರು 1886 ಕೋಲ್ಕತ್ತಾದಲ್ಲಿ, 1893 ಲಾಹೋರ್ ಅಲ್ಲಿ, 1906 ಕೋಲ್ಕತ್ತಾದಲ್ಲಿ. ಸೊ 2 ಬಾರಿ ಕೋಲ್ಕತ್ತಾ ಪ್ಲಸ್ 1 ಬಾರಿ ಲಾಹೋರ್ ನಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡವರೇ ದಾದಾಬಾಯಿ ನವರೋಜಿ ಅವರು. ಇವರನ್ನೇ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಲಿಬರಲ್ ಪಾರ್ಟಿಯಿಂದ ಇವರು ಹೌಸ್ ಆಫ್ ಕಾಮನ್ಸ್ ನ ಅಧ್ಯಕ್ಷರಾಗಿದ್ದವರು. ಆಮೇಲೆ ಇಂಡಿಯನ್ ಅಸೋಸಿಯೇಷನ್ಸ್ ಅಂತೇಳಿ ಲಂಡನ್ ನ ವ್ಯವಸ್ಥೆಯಲ್ಲಿ ಒಂದು ಸಂಘಟನೆಗಳನ್ನು ಮಾಡಿದಂತವ್ರು ಇವರೇನೆ. ಬದ್ರುದ್ದೀನ್ ತಾಯಬ್ಜಿ, WC ಬ್ಯಾನರ್ಜಿ ಅವರ ಸಹಕಾರದಲ್ಲಿ, ಮತ್ತೆ WC ಬ್ಯಾನರ್ಜಿ ಅಂದ್ರೆ ದಾದಾಬಾಯಿ ನವರೋಜಿ ಅವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತವ್ರು ಇವರು. ಬಂಗಾಳದ ಶ್ರೇಷ್ಠ ಲಾಯರ್ ಕೂಡ ಹೌದು. ಇದ್ರ ಬಗ್ಗೆ ಡೀಪ್ ಅಂಡ್ ಡೆಪ್ತ್ 2 ವಿಡಿಯೋಗಳು ಮಾಡಿದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದರ ಲಿಂಕ್ ಇದೆ, ನೋಡ್ಬೋದು. ಸೊ ನೆಕ್ಸ್ಟ್ ಬರೋಣ. ಮಹಾತ್ಮ ಗಾಂಧೀಜಿ ಅವರು ಎಷ್ಟು ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಅಂತೇಳಿ KS 2008 ಅಲ್ಲಿ ಪ್ರಶ್ನೆ ಇದು. ಸೊ ಗಾಂಧೀಜಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಕೇವಲ 1 ಬಾರಿ, ಅದು 1924 ಬೆಳಗಾಂ ಅಧಿವೇಶನ. ಓಕೆ, ಕರ್ನಾಟಕದ ಬೆಳಗಾಂ ಅಧಿವೇಶನದಲ್ಲಿ ಅವರು ಈ ರೀತಿ ಆಯ್ಕೆಯಾಗಿದ್ದು ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಜರುಗಿದ ವರ್ಷ. ಸೇಮ್ ಬಹಳ ಸರಿ ಕೇಳಿರೋ ಪ್ರಶ್ನೆ ಇದು. 1924 ಅಲ್ಲಿ ಗಾಂಧೀಜಿ ಅವರು ವಹಿಸಿದ್ರು ಅಂತ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಚಳುವಳಿಯನ್ನ ಪ್ರಾರಂಭಿಸಲು ಅಧಿಕಾರ ಕೊಡಲಾಯಿತು ಅಂತಿದೆ. ಇದು ಅಸಹಕಾರ ಅನ್ನೋದಕ್ಕೆ ಇಲ್ಲೊಂದು ಪದ ಹಾಕ್ಬೇಕದು, ಅವಾಗ ತಪ್ಪಾಗಿದೆ. ಸೊ ನಾಗರಿಕ ಅಸಹಕಾರ ಚಳುವಳಿಯನ್ನು ಆರಂಭಿಸಲು ನೀಡಲಾಯಿತು ಅಂದ್ರೆ ಅದು ಲಾಹೋರ್. ಬರೀ ಅಸಹಕಾರ ಇತ್ತು ಅಂತಂದ್ರೆ ಅದು ನಾಗ್ಪುರ ಅಧಿವೇಶನ. ಬರೀ ಅಸಹಕಾರ ಇದ್ರೆ ನಾಗ್ಪುರ ಸೆಷನ್ಸ್, ಬಟ್ ಆಪ್ಷನ್ ಅಲ್ಲಿ ನಾಗ್ಪುರ ಇಲ್ಲ, ಲಾಹೋರ್ ಇದೆ ಅಂತಂದ್ರೆ ನೀವ್ ಅನ್ಕೋಬೇಕು ಇದು 1920 ಅಸಹಕಾರ ಚಳುವಳಿ, 1930 ಬರುತ್ತಲ್ವಾ. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾಗರಿಕ ಅಸಹಕಾರ ಇದು. ಓಕೆ, ಇದು ಬರೀ ಡಿಸೊಬಿಡಿಯನ್ಸ್, ಇದು ಸಿವಿಲ್ ಡಿಸೊಬಿಡಿಯನ್ಸ್. ಇದು ಕರೆಕ್ಟ್ ಆಗಿ ನಮ್ಗೆ ನೆನ್ಪಿಟ್ಕೋಬೇಕು. ಹಂಗಾಗಿ 1929ರ ಲಾಹೋರ್ ಕಾಂಗ್ರೆಸ್ ಸೆಷನ್ಸ್ ನೆನ್ಪಿಟ್ಕೊಳ್ಳಿ. ಇದು ಲಾಹೋರ್ ಅಲ್ಲಿ ನಡೀತು. ಇದರ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಅವರಿದ್ರು. ಪೂರ್ಣ ಸ್ವರಾಜನ್ನ ಘೋಷಣೆ ಮಾಡಬೇಕು ಅಂತೇಳಿ ನಿರ್ಣಯವನ್ನ ಅಂಗೀಕಾರ ಮಾಡ್ತಾರೆ. ಗಾಂಧೀಜಿಯವರ ನೇತೃತ್ವದಲ್ಲಿ ನಾಗರಿಕ ಸಹಕಾರ ಚಳವಳಿಯನ್ನು ಆರಂಭಿಸಲು ಕಾರ್ಯಕಾರಿ ಸಮಿತಿಗೆ ಆದೇಶವನ್ನು ಕೊಡ್ತಾರೆ. ಸೊ ಅವಾಗ ರಾವಿ ನದಿ ದಡದ ಮೇಲೆ ಪೂರ್ಣ ಸ್ವರಾಜ್ಯದ ವಿಚಾರವಾಗಿ
ಮೊದಲ ಬಾರಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುತ್ತೆ ಡಿಸೆಂಬರ್ 31ಕ್ಕೆ. ಅದು ಜನವರಿ 26ನ ಭಾರತದಲ್ಲಿ ಸ್ವತಂತ್ರ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ ಹೇಳಿ ಘೋಷಣೆಗಳು ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡಿ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ 1929ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮಹತ್ವ ಏನು ಅಂತ ಸೇಮ್ 1929 ಕಾಂಗ್ರೆಸ್ ಬಗ್ಗೆನೇ ಕೇಳಿದರೆ ಏನಾಗಿತ್ತು ಇಲ್ಲಿ ಅಂತಂದ್ರೆ ಪೂರ್ಣ ಸ್ವರಾಜ್ಯ ಪಡೆಯುವುದು, ಇದು ಕರೆಕ್ಟ್, ಪೂರ್ಣ ಸ್ವರಾಜ್ಯ ಪಡೆಯುವುದು ಕಾಂಗ್ರೆಸ್ನ ಗುರಿ ಎಂದು ಅಧಿವೇಶನದಲ್ಲಿ ಅಂಗೀಕಾರ ಆಯ್ತು ಅಂತ. ಅಧಿವೇಶನದಲ್ಲಿ ಬರೀ ಅಸಹಕಾರ ಕೊಟ್ಟಿರೋದು ಹೌದಾ, ನಾಗರಿಕ ಅಸಹಕಾರ. ಬರೀ ಅಸಹಕಾರ ಇದ್ರೆ ಯಾವ್ದು ಅಂತ ಹೇಳಿದೆ ನಾನು ನಿಮ್ಗೆ. ಸೊ ನಾಗಪುರ ಸೆಷನ್ಸ್ ಅನ್ನ ಬರೀ ಅಸಹಕಾರ ತಗೋಬೇಕು. ಲಂಡನ್ ನಲ್ಲಿ ನಡೆದಿದ್ದ ದುಂಡು ಮೇಜಿನ ಪರಿಷತ್ತಿಗೆ ಭಾಗವಹಿಸುವ ನಿರ್ಣಯವನ್ನು ಅಧಿವೇಶನದಲ್ಲಿ ಕೈಗೊಳ್ಳಲಾಯಿತು ಅಂತಿದೆ ಅಲ್ವಾ. ಸೊ ಇದು ಕೂಡ ಅದರ ನೆಕ್ಸ್ಟ್ ನ ಕರಾಚಿ ಸೆಷನ್ಸ್ ಮತ್ತೆ ಲಾಹೋರ್ ಅಲ್ಲಿ ಕೂಡ ಡಿಸೈಡ್ ಮಾಡ್ತಾರೆ. ಗಾಂಧಿ ಇರ್ವಿನ್ ಒಪ್ಪಂದದಲ್ಲಿ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಚರ್ಚೆ ಕೂಡ ಮಾಡ್ತಾರೆ, ಅದು ಕೂಡ ಆಗಿತ್ತು. ಸ್ವ ಸರ್ಕಾರದ ಗಳಿಕೆಯೇ ಕಾಂಗ್ರೆಸ್ನ ಗುರಿ, ಇದು ಕೂಡ ಹೌದು. ಹಂಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಉತ್ತರಗಳು ನಿಮ್ಗೆ ಇದರಲ್ಲಿ ಸರಿ ಅನ್ನಿಸ್ತವೆ. ಬಟ್ ನಮ್ಗೆ ಇಲ್ಲಿ ನಾವು ಯಾವುದನ್ನ ಆಧಾರವಾಗಿ ಇಟ್ಕೊಂಡು ನೋಡ್ಬೇಕು ಅಂತಂದ್ರೆ ತುಂಬಾ ಮಹತ್ವದ್ದು ಯಾವುದು ಅಂತ ಕೂಡ ಕೇಳ್ತಾರೆ. ತುಂಬಾ ಮಹತ್ವದ್ದು ಅಂತಂತಂದ್ರೆ ಅದು ಇಂಪಾರ್ಟೆಂಟ್ ಆಗಿ ಯಾವುದು, ಈ ಸೆಕೆಂಡ್ ಆಪ್ಷನ್ಸ್ ನಿಮ್ಗೆ ಸರಿ ಆಗತ್ತೆ. ಏನೋ ಪೂರ್ಣ ಸ್ವರಾಜ್ಯ ಪಡೆಯುವುದು ಕಾಂಗ್ರೆಸ್ನ ಪ್ರಮುಖ ಗುರಿ ಆಗಿತ್ತು ಅನ್ನೋದೇ ಇಲ್ಲಿ ಕರೆಕ್ಟ್. ಸೊ ನೆಕ್ಸ್ಟ್ ಬರೋಣ ನೋಡಿ. ಇದು ಕೂಡ ಅಷ್ಟೇನೆ ನೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಪ್ರಶ್ನೆ ಏನ್ ಕೇಳ್ಯಾರ ನೋಡಿ. ಮಹಾತ್ಮ ಗಾಂಧೀಜಿ, ಓಕೆ, ಮಹಾತ್ಮ ಗಾಂಧೀಜಿ, ರಾಸ್ ಬಿಹಾರಿ ಘೋಷ್, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು ಅವರು. ಮಹಾತ್ಮ ಗಾಂಧಿ ಅಂದ ತಕ್ಷಣ ನಿಮ್ಗೆ ಈ ಪದೇ ಪದೇ ಗೊತ್ತಾಗ್ತಿದ್ದೀರಾ. ಪ್ರೆಸಿಡೆಂಟ್ ಆಫ್ ಬೆಳಗಾಂ ಸೆಷನ್ಸ್ ಎಗೆ 4 ಇದು. ಸೊ ರಾಸ್ ಬಿಹಾರಿ ಬೋಸು ನಮ್ಗೆ ಗೊತ್ತಿದೆ 1907ರ ಸೂರತ್ ಸೆಷನ್ಸ್ ಇಂಪಾರ್ಟೆಂಟು. ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಡಿವೈಡ್ ಆಗ್ತಾರೆ. ಇಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ವರ್ಸಸ್ ಬಾಲಗಂಗಾಧರ ತಿಲಕ್ ಅವ್ರು ನಡೆದದ್ದು. ತಿಲಕ್ ಅವರು ಪ್ರಮುಖವಾಗಿ ಲಾಲಾ ಲಜಪತ್ ರಾಯ್ ಅವರ ಹೆಸರನ್ನ ಹೇಳ್ತಾರೆ. ಸೊ ಅದು ನಡೆಯಲ್ಲ. ಗೋಪಾಲ್ ಕೃಷ್ಣ ಗೋಖಲೆ ಅವರು ರಾಜೇಂದ್ರ ಪ್ರಸಾದ್ ಅವರ ಹೆಸರು ಹೇಳ್ತಾರೆ. ಫೈನಲಿ ಇವರಿಬ್ಬರನ್ನು ಬಿಟ್ಟಾಕಿ ಯಾರನ್ನ ತಗೊಂಡ್ಬಂದ್ರು, ರಾಸ್ ಬಿಹಾರಿ ಘೋಷ್ ಅವರನ್ನ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಹಂಗಾಗಿ ರಾಸ್ ಬಿಹಾರಿ ಘೋಷ್ ಅಂತ ಬಂತಂದ್ರೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂಥದ್ದು ನಮ್ಗೆ ಯಾವುದು, ಸೂರತ್ ಸೆಷನ್ಸ್ ವಿಚಾರ. ಯಾವ್ದ್ರಲ್ಲಿ, ಸೂರತ್ ಸೆಷನ್ಸ್ ಬರುತ್ತೆ. ಸೊ ಹಂಗಾಗಿ ಬಿ ಗೆ 2 ರೈಟ್ ಆನ್ಸರ್. ದಾದಾಬಾಯಿ ನವರೋಜಿ ಅಂತ ಬಂದ್ರೆ ನಿಮ್ಗೆ ಗೊತ್ತು ಕೋಲ್ಕತ್ತಾ ಸೆಷನ್ಸ್ಗೆ ಬರ್ತಾರೆ. ಸೊ ಜವಾಹರ್ಲಾಲ್ ನೆಹರು ಅಂತ ಬಂದ್ರೆ ಅದು ಲಾಹೋರ್ ಸೆಷನ್ಸ್ಗೆ ಬರ್ತದೆ. ಹಂಗಾಗಿ ನಿಮ್ಗೆ ಈ ಆಪ್ಷನ್ ನಿಮ್ಗೆ ರೈಟ್ ಆಗಿ ಕಾಣಿಸ್ತದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡಿ. 22ನೇ ಪ್ರಶ್ನೆ. ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನ 1960 ನಲ್ಲಿ ನಡೀತು. ಈ ಕೆಳಕಂಡ ಯಾವ ಅಂಶ ಇದರಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಕಂಡು ಬರುವುದಿಲ್ಲ ಅಂದ ತಕ್ಷಣ ಸ್ವಲ್ಪ ಸೀರಿಯಸ್ ಆಗಿ ಓದ್ಬೇಕು. ಇದು ಹೋಮ್ ರೂಲ್ ಲೀಗ್ ಕಾಂಗ್ರೆಸ್ ಅಲ್ಲಿ ಸೇರಿದ್ದು ಅಂತಿದೆ. ಸೌಮ್ಯವಾದಿಗಳು ಮತ್ತೆ ತೀವ್ರವಾದಿಗಳ ನಡುವಿನ ಹೋರಾಟ ಅಂತ ಕೂಡ ಕರುತ್ತೆ, ಒಗ್ಗಟ್ಟು ಮೂಡಿದ್ದು ಅಂತ. ಮತ್ತೆ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನ ಲಕ್ನೋ ಒಪ್ಪಂದ ಅಂತ ಬರುತ್ತೆ. ಮಹಾತ್ಮ ಗಾಂಧೀಜಿಯವರ ಭಾಷಣ ಬರುತ್ತೆ. ಸೊ ಇಲ್ಲಿ ಪ್ರಶ್ನೆ ಇರುವುದು ಕಂಡು ಬರುವುದಿಲ್ಲ ಅಂತಿರೋದ್ರಿಂದಾಗಿ ಮಹಾತ್ಮ ಗಾಂಧೀಜಿಯವರ ಭಾಷಣ 1916 ನಲ್ಲಿ ಕಂಡು ಬರಲ್ಲ. ಇವ್ರ ಭಾಷಣ ಕಂಡು ಬಂದಿದ್ದು ನಮ್ಗೆ 1924 ಅಲ್ಲಿ. ಹಾಗಾದ್ರೆ ಲಕ್ನೋ ಸೆಷನ್ಸ್ ಆಗಿದ್ದು 3 ವಿಚಾರಕ್ಕೆ. ಹೋಮ್ ರೂಲ್ ಲೀಗ್ ಕಾಂಗ್ರೆಸ್ ನಲ್ಲಿ ಸೇರ್ಪಡೆ ಆಗತ್ತೆ, ಸೌಮ್ಯವಾದಿಗಳು ಒಗ್ಗಟ್ಟು ಮೂಡುತ್ತೆ. ಸೊ ಮುಸ್ಲಿಂ ಲೀಗ್ ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ, ಗಾಂಧಿ ಯಾರು ಬಾಲ್ ಗಂಗಾಧರ್ ತಿಲಕ್ ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ ನಡುವೆ ಒಂದು ಒಪ್ಪಂದ ಕೂಡ ಮಾಡ್ಕೋತಾರೆ. ಸೊ ಇದೆಲ್ಲ ನಡೆಯೋದಲ್ಲಿ ಲಕ್ನೋ ಪ್ಯಾಕ್ಟ್ ಗಳ ನಡುವೆ ಇವರಿಬ್ಬರ ನಡುವೆ ನಡೀತು ಅಂತಂದ್ರೆ ಎಕ್ಸಾಕ್ಟ್ಲಿ ನಡೆದಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿನಿಧಿಯಾಗಿ ತಿಲಕ್ ಅವರಿದ್ರು. ಸೊ ಮುಸ್ಲಿಂ ಲೀಗ್ ಆಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರಿದ್ರು. ಸೊ ಇವರಿಬ್ಬರ ನಡುವೆ ರಾಷ್ಟ್ರೀಯ ಚಳವಳಿಗೆ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅನ್ನೋದು ಲಕ್ನೋ ಪ್ಯಾಕ್ಟ್ ನ ಒಪ್ಪಂದ ಆಗಿತ್ತು 1916 ನಲ್ಲಿ. ಸೊ ಇದರ ನೇತೃತ್ವವನ್ನು ವಹಿಸಿದ್ದು ಆ ಕಾಲಕ್ಕೆ ಅನಿ ಬೆಸೆಂಟ್ ಅವರು. ಹಂಗಾಗಿ ಇವ್ರನ್ನ ಮುಂದಿನ 1917 ಸೆಷನ್ಸ್ಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಇದು ಕೂಡ ನೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಕೇಳಿದ್ದಾರೆ. ಆಲ್ ಇಂಡಿಯಾ ಸೋಷಿಯಲಿಸ್ಟ್ ಪಾರ್ಟಿಯ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಬಟ್ ಇದು 4 ಆಪ್ಷನ್ಸ್ ತಪ್ಪಾಗ್ಬಿಡಿದೆ ನೋಡಿ. ನೆಟ್ ಎಕ್ಸಾಮ್ಸ್ ಅಲ್ಲಿ ತಪ್ಪು ಕೊಡಲ್ಲ ಅಂತ ಇಲ್ಲ, ತಪ್ಪೇ ಇದು.
ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ಸ್ಥಾಪನೆ ಆಗಿದ್ದು 1934 ಅಲ್ಲಿ. ಅಲ್ಲಿ ಅಚ್ಯುತ ನರೇಂದ್ರ ದೇವ ಅವರು ಅದರ ಅಧ್ಯಕ್ಷರಾಗಿದ್ದವರು. ಅಚ್ಯುತ ನರೇಂದ್ರ ದೇವ. ಮೊದಲ ಕಾರ್ಯದರ್ಶಿಯಾಗಿ ಬಂದವರು ಜಯಪ್ರಕಾಶ್ ನಾರಾಯಣ್. ಇವರಿಗೆ ಲೋಕನಾಯಕ್ ಅನ್ನೋ ಬಿರುದಿತ್ತು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅಂತ ಕರಿತೀವಿ. ಇವರು ಕೂಡ ನಿಮ್ಗೆ ಕ್ವಿಟ್ ಇಂಡಿಯಾ ಚಳವಳಿ ಏನ್ ಬರುತ್ತೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಕ್ಸಸ್. ಓಕೆ, ಈ ಸಕ್ಸಸ್ ಅನ್ನು ಯಾರು ನಾವು ಕೊಡಬೇಕು ಅಂತಂದ್ರೆ ಅದು ಜಯಪ್ರಕಾಶ್ ನಾರಾಯಣ್ ಅವರಿಗೆ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು. ಇನ್ನು ಸ್ಥಾಪಿಸಲಿಕ್ಕೆ ಕಾರಣ ಏನು ಅಂತಂದ್ರೆ ನಾಗರಿಕ ಅಸಹಕಾರ ಚಳವಳಿ ಸ್ಥಗಿತಗೊಂಡಿದ್ರಿಂದ ಮಾರ್ಕ್ಸ್ವಾದಿ ಕಾಂಗ್ರೆಸ್ ವಿಚಾರಗಳಿಂದ ಪ್ರಭಾವಿತರಾದಂತವರು ಈ ಸಮಾಜವಾದಿ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಇದ್ರ ಜೊತೆಗಿದ್ದವರು ರಾಮ್ ಮನೋಹರ್ ಲೋಹಿಯಾ ಅವರಿದ್ರು, ಯೂಸುಫ್ ಮೆಹರಲ್ಲಿ ಅವರಿದ್ರು, ಅಚ್ಯುತ ಪಟವರ್ಧನ್ ಇದ್ರು, ಅಶೋಕ್ ಮೆಹ್ತಾ, MR ಮಹನಿ ಅಂತ ಕರಿತೀವಿ, ಇವರೆಲ್ಲ ಬರ್ತಾರೆ. ನಮ್ಗೆ ಆವಾಗ ನೆಟ್ ಎಕ್ಸಾಮ್ಸ್ ಅಲ್ಲಿ ಉತ್ತರ ಬಿಟ್ಟಿದ್ರು ಅವರು ಸಂಪೂರ್ಣಾನಂದ ಅಂತ. ಸಂಪೂರ್ಣಾನಂದಗೂ ಈ ಒಂದು ಆಲ್ ಇಂಡಿಯಾ ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿಗೂ ಸಂಬಂಧ ಬರಲ್ಲ. ಹಂಗಾಗಿ ಉತ್ತರ ಬಂದ್ಬಿಟ್ಟು ಕರೆಕ್ಟ್ ಆಗಿ ಆಚಾರ್ಯ ನರೇಂದ್ರ ದೇವ. ಈ ಪ್ರಶ್ನೆ ಸರಿ ಇರ್ಲಿಲ್ಲ, ಇದಕ್ಕೆ ಒಂದು ಸ್ಟಾರ್ ಅದು. ಓಕೆ, ಸೊ ನೆಕ್ಸ್ಟ್ ಬರೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. The Indian National Congress became the real mass based political party. Real mass based ಅಂದ್ರೆ ಏನ್ ಗೊತ್ತಾ? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಅಧಿವೇಶನದ ನಂತರ ನಿಜವಾದ ಜನಾಧಾರಿತ ರಾಜಕೀಯ ಪಕ್ಷವಾಯಿತು ಅಂತ. ನಿಜವಾದ ಜನಾಧಾರಿತ ಪಕ್ಷವಾಗಿದ್ದದು 1920 ಅಸಹಕಾರ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರಿಂದಾಗಿ ನಾಗ್ಪುರ್ ಸೆಷನ್ಸ್ ಒಂದು ರಿಯಲ್ ಮಾಸ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿ ಆಗಿ ಚೇಂಜ್ ಆಗಿತ್ತು ಅಂತ ಹೇಳ್ಬೋದು. ಹಂಗಾಗಿ 1920 ಸೆಷನ್ಸ್ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ವೀರರಾಘವಚಾರ್, ಇದು ಸ್ಪೆಷಲ್ ಅಧಿವೇಶನ. ಓಕೆ, ಸ್ಪೆಷಲ್ ಅಧಿವೇಶನ ಆಗಿತ್ತು. ಇಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗಳ ಪುನರ್ರಚನೆ ಮಾಡುವಂತ ಕೆಲಸ ಮಾಡಿದ್ರು. CWC ಅನ್ನ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಏನ್ ಕರಿತೀವಿ ಅಂತ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯನ್ನ ಪುನರ್ರಚನೆ ಮಾಡುವ ಜವಾಬ್ದಾರಿಯನ್ನ ಹೊಂದಿದ್ರು. ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಗೆ ಇಲ್ಲೇ ಬರೋದು, ಸರ್ಕಾರ ಅಸಹಕಾರ ಚಳುವಳಿಯ ರೂಪರೇಷೆಯನ್ನ CR ದಾಸ್ ಮಂಡಿಸಿದ್ರು. ಗಾಂಧೀಜಿಯವರು ಮಾಡ್ಬೇಕಾಗಿರುವಂತ ಅಸಹಕಾರ ಚಳುವಳಿ ಹೆಂಗಿರುತ್ತೆ ಅಂತ ಪಾಯಿಂಟ್ ವೈಸ್ ಹೇಳಿದವರು ಚಿತ್ತರಂಜನ್ ದಾಸ್ ಅವರು. ಮೊಹಮ್ಮದ್ ಅಲಿ ಜಿನ್ನಾ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ತೊರೀತಾರೆ. ಹಿಂಗೆ ಕಾಂಗ್ರೆಸ್ ಅನ್ನ ತೊರೆದಿದ್ದವರು, ಯಾಕಂದ್ರೆ 1916 ಲಕ್ನೋ ಪ್ಯಾಕ್ಟ್ ಆದ್ಮೇಲೆ ಒಟ್ಟಾಗಿ ಹೋಗೋಣ ಅಂದ್ರು. ಬಟ್ ಯಾವಾಗ ವಿಚಾರಧಾರೆಯಲ್ಲಿ ಬದಲಾವಣೆ ಆಯ್ತೋ ಅವಾಗ CR ದಾಸ್ ನ ಮಂಡನೆ ಆದ್ಮೇಲೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಗಾಂಧೀಜಿ ಒಪ್ಪದೇ ಇದ್ದಿದ್ರಿಂದಾಗಿ ಇದು ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ ಅನ್ನ ತೊರಿಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಬಹಳ ಒಳ್ಳೆ ಪ್ರಶ್ನೆ ನೋಡಿ. ಮಿಸಸ್ ಅನಿ ಬೆಸೆಂಟ್. Annie Besant became the first women president of Indian National Congress ಅಂತ ಕೇಳಿದ್ದಾರೆ. ಯಾವ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಅವರು ಆದ್ರು ಅಂತ. 1917 ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಮೊದಲ ಮಹಿಳೆಯೊಬ್ರು, ಓಕೆ, ಮಹಿಳೆ ಒಬ್ರು ಕಾಂಗ್ರೆಸ್ ಸೆಷನ್ಸ್ ನ ಅಧ್ಯಕ್ಷರಾಗಿದ್ದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, 1917 ಈ ಅಧಿವೇಶನ ಇಂಪಾರ್ಟೆಂಟ್ ಆದಂತ ಅಧಿವೇಶನ ಇಲ್ಲಿ ಕೋಲ್ಕತ್ತಾದಲ್ಲಿ ನಡೆದಿತ್ತು. ಅನಿ ಬೆಸೆಂಟ್ ಅವರು ಇದ್ರು. ಮೊದಲ ಮಹಿಳಾ ಅಧ್ಯಕ್ಷೆ, ಮೊದಲ ವಿದೇಶಿ ಮಹಿಳೆ ಅಂತ ಕರಿಬಹುದು. ಯಾಕೆಂದ್ರೆ ನೆಕ್ಸ್ಟ್ ನಮ್ಗೆ ಸರೋಜಿನಿ ನಾಯ್ಡು ಅವರು ಕೂಡ ಅದರ ಅಧ್ಯಕ್ಷರಾಗ್ತಾರೆ. ಆಮೇಲೆ ನಳಿನ್ ಸೇನ್ ಗುಪ್ತಾ ಅವರು, ಓಕೆ, ನಳಿನ್ ಸೇನ್ ಗುಪ್ತಾ. ಸೊ 3 ಜನರು ಕೂಡ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದಾರೆ ಮಹಿಳೆಯರು. ಅದರಲ್ಲಿ ಫಸ್ಟ್ ವಿದೇಶಿ ಮಹಿಳೆ ಅಂತ ಕರಿಬಹುದು ಅನಿ ಬೆಸೆಂಟ್ ಅವರು. 2 ಸರೋಜಿನಿ ನಾಯ್ಡು ಕಾನ್ಪುರ್, 3 ನಳಿನ್ ಸೇನ್ ಗುಪ್ತಾ ಅವರು ಇದ್ರು. ಸೊ 3 ಜನರು ಕಾಂಗ್ರೆಸ್ನ ಅಧಿವೇಶನದ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ನೆನಪಿರ್ಲಿ, ಕಾಣ್ತಾರ QR ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಚಾನಲ್ಗೆ ಸಹಾಯ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಇರಲಿ, ಶೇರ್ ಇರಲಿ. ನೆಕ್ಸ್ಟ್ ಬೇಡ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಒಂದೇ ಮಾತರಂ, ನೆನ್ಪಿಟ್ಕೊಳ್ಳಿ, ಒಂದೇ ಮಾತರಂ ಅನ್ನ ಹಾಡಲಾಯಿತು ಅಂತಂದ್ರೆ, ಒಂದೇ ಮಾತರಂನ ಹಾಡಿದ್ದು ಕೋಲ್ಕತ್ತಾ ಸೆಷನ್ 1896 ಅಲ್ಲಿ. ಇದು ನೆನ್ಪಿಟ್ಕೊಳ್ಳಿ, ಒಂದೇ ಮಾತರಂ ಬಂಕಿಮ ಚಂದ್ರ ಚಟರ್ಜಿ ಅಂತಾರೆ. ಆಕ್ಚುಲಿ ಅವರ ಹೆಸರು ಚಟ್ಟೋಪಾಧ್ಯಾಯ, ಆದ್ರೆ ನಮ್ಮಲ್ಲೆಲ್ಲರೂ ಚಟರ್ಜಿ ಅಂತ ಕರೀತೀವಿ. ಚಟರ್ಜಿ ಅಲ್ಲ ಅವರ ಹೆಸರು, ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯ ಪೂರ್ಣ ಹೆಸರು. ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಅವರು ಅದನ್ನ ಆ ಹಾಡನ್ನ ಅವತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡಿದ್ರು. ಆದ್ರೆ ಅಧ್ಯಕ್ಷರ ಆಗಿರ್ತಕ್ಕಂತಹ ನಮ್ಮ ರಹಿಮತುಲ್ಲಾ ಸಯ್ಯಾನಿ ಅವರು ಏನ್ ಮಾಡಿದ್ರು, ಇದು ಭಾರತದ ರಾಷ್ಟ್ರಗೀತೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರು.
ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ಮೊದಲ ಬಾರಿ ಆದ್ರು ಇದಕ್ಕೆ ಅಧ್ಯಕ್ಷರು ರಹಿಮತುಲ್ಲಾ ಸಯ್ಯಾನಿ ಇದನ್ನ ವಿರೋಧ ಮಾಡ್ತಾರೆ. ಇದನ್ನ ರಾಷ್ಟ್ರಗೀತೆ ಮಾಡ್ಲಿಕ್ಕೆ ತಿರಸ್ಕಾರ ಆಯ್ತು. ಯಾಕೆ ಅಂತಂದ್ರೆ ಈ ಗೀತೆಯ ಕೆಲವು ಪ್ಯಾರಗಳಲ್ಲಿ ಮೂರ್ತಿ ಪೂಜೆ ಬಗ್ಗೆ ಹೇಳಿದೆ, ಅದು ನನ್ನ ಧರ್ಮಕ್ಕೆ ವಿರೋಧ ಅಂತ ಹೇಳಿ ರಹಿಮತುಲ್ಲಾ ಸಯ್ಯಾನಿ ಅವರು ಅದನ್ನ ವಿರೋಧಿಸ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬೇಡ. 90 ಆನ್ ವಿಚ್, ಇದು ಕೂಡ ನೆಟ್ ಎಕ್ಸಾಮ್ಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಶ್ಯೂಸ್ resolution was passed after the debate at the Haripura sessions in 1938. 1938ರ ಹರಿಪುರ ಸೆಷನ್ಸ್ ಏನ್ ಬಂತು, ಇದರಲ್ಲಿ ಯಾವ ರೆಸಲ್ಯೂಷನ್ಸ್ ಅನ್ನ ಪಾಸ್ ಮಾಡಿದ್ರು ಅಂತ. ಓಕೆ, ಯಾವ ರೆಸಲ್ಯೂಷನ್? ಟು ಸಪೋರ್ಟ್ ದ ಪೀಪಲ್ ಮೂವ್ಮೆಂಟ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್, ಅಂದ್ರೆ ರಾಜಪ್ರಭುತ್ವವನ್ನ ಹೊಂದಿರತಕ್ಕಂತಹ ರಾಜರುಗಳು ಈ ಕಾಂಗ್ರೆಸ್ನ ವಿಚಾರಗಳಿಗೆ ನೀವು ಸ್ಪಂದಿಸಬೇಕು ಅಂತ ಕೂಡ ಕೇಳ್ಕೊಂಡ್ರು. ಅದು ನಡೆದದ್ದೇ ಇಲ್ಲಿ, ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕೂಡ ಆಗತ್ತೆ. ಟು ಸಪೋರ್ಟ್ ದ ಪೀಪಲ್ಸ್ ಮೂವ್ಮೆಂಟ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಕಂಡು ಬರುತ್ತೆ. ಇದ್ರ ಮೇಲಿಂದೆಲ್ಲ ನೋಡ್ಬೋದು ನೀವು. ಟು ಸಪೋರ್ಟ್ ಫಂಡಮೆಂಟಲ್ ರೈಟ್ಸ್ ಆಫ್ ದ ಪೀಪಲ್, ದಾದಾಬಾಯರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕರಾಚಿ ಸೆಷನ್ಸ್ ಇರ್ಬೋದು. ಟು ಎಕ್ಸ್ಟೆಂಡ್ ಟು ವರ್ಕ್ ಎ ಕಮ್ಯುನಿಟಿ ಹಾರ್ಮೋನಿ, ಇದೇನು ಬರೋದಿಲ್ಲ ನಮ್ಗೆ. ಟು ಎಕ್ಸ್ಟೆಂಡ್ ದ ಸಪೋರ್ಟ್ ಆಫ್ ಬ್ರಿಟಿಷ್ ಗವರ್ನಮೆಂಟ್ ಅಗೇನೆಸ್ಟ್ ಜರ್ಮನಿ ಅಂತಿದೆ, ಇದು ಕೂಡ ನಮ್ಗೆ ಬರಲ್ಲ. ಸೊ ಬರೋದು ಇದು ಒಂದೇ. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಹಾಗಾಗಿ ಹರಿಪುರ ಕಾಂಗ್ರೆಸ್ ಸೆಷನ್ಸ್ ನಲ್ಲಿ ಮತ್ತೆ ಪ್ರಶ್ನೆ ಕೇಳಿದಾರೆ ನೋಡಿ. ಹರಿಪುರ ಕಾಂಗ್ರೆಸ್ ಬಗ್ಗೆ ಬರೋದಾದ್ರೆ 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಚರ್ಚೆಯಲ್ಲಿ ನಂತರ ಯಾವ ನಿರ್ಣಯವನ್ನ ಅಂಗೀಕರಿಸಲಾಯಿತು? ಜನರ ಮೂಲಭೂತ ಹಕ್ಕುಗಳಿಗೆ ಕೆಲಸ ಮಾಡೋದು, ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಜನರ ಚಳುವಳಿಯನ್ನ ಬೆಂಬಲಿಸೋದು, ಇದನ್ನ ಮಾಡಲಾಯಿತು. ಓಕೆ, ಜರ್ಮನಿಯ ವಿರುದ್ಧ, ಇದು ಕೂಡ ಸೇಮ್ ಕ್ವಶನ್ ಕನ್ನಡದಲ್ಲೂ ಬಂದಿದೆ, ಇಂಗ್ಲಿಷ್ ಅಲ್ಲೂ ಬಂದಿದೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ನಮ್ಗೆ ಸೆಕೆಂಡ್ ಒನ್ ಇಸ್ ಓಕೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, 1938ರ ಹರಿಪುರ ಸೆಷನ್ಸ್ ಅಲ್ಲಿ ಏನ್ ನಡೆದಿತ್ತು ಅಂತೇಳಿ, ಇದು 51ನೇ ಸೆಷನ್ಸ್ ಆಗಿತ್ತು. ಹರಿಪುರ ಬರೋದಲ್ಲಿ ಗುಜರಾತ್ನ ಸೂರತ್ ಸಮೀಪ ಬರುತ್ತೆ. ಈ ಸ್ಥಳವನ್ನ ಆಯ್ಕೆ ಮಾಡಿದ ಮಾತ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಆಯ್ಕೆ ಮಾಡಿದ್ರು. ಅಧ್ಯಕ್ಷರನ್ನಾಗಿ ಸುಭಾಷ್ ಚಂದ್ರ ಬೋಸ್. ಮೊದಲ ಬಾರಿಗೆ ಇದರಲ್ಲಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಬಟ್ ಈ ಸೆಷನ್ಸ್ ತುಂಬಾನೇ ವಿಶೇಷತೆಗಳಿತ್ತು. ನಂದನ್ಲಾಲ್ ಬೋಸ್ ಅಂತ ಬರುವಂತ ಶ್ರೇಷ್ಠ ವರ್ಣಚಿತ್ರಕಾರ, ಈತ ಗಾಂಧೀಜಿಯವರ 7 ಪೋಸ್ಟರ್ಗಳನ್ನು ಒಳಗೊಂಡಂತ ವರ್ಣಚಿತ್ರವನ್ನ ರಚಿಸಿದ್ದ. ಒಂದು ಗುಡಿಸಲು ಆಕಾರದಲ್ಲಿ ಮಾಡಿಬಿಟ್ಟು ಗಾಂಧೀಜಿಯವರ 7 ಪೋಸ್ಟರ್ಗಳನ್ನ ಅಂಟಿಸೋದ್ರ ಮುಖಾಂತರ ಜನರನ್ನ ತುಂಬಾ ಆಕರ್ಷಣೆಗೊಳಪಡಿಸಿದ್ದ. ಇನ್ನೂ ಒಂದು ವಿಶೇಷತೆ ನಡೆದಿತ್ತು, ಏನ್ ಗೊತ್ತಾ? ಸ್ಥಳೀಯವಾಗಿ ವನ್ಜಾ ಅನ್ನೋ ಪ್ರದೇಶದ ರಾಜ ಇಂದ್ರ ಸಿಂಗ್ ಪ್ರತಾಪ್ ಸಿಂಗ್ ಜಿ ಅವರು 51 ಎತ್ತುಗಳ ರಥವನ್ನ ಕಳಿಸಿದ್ರು. ಈ ರಥದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಸ್ವಾಗತ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ಈ ದೊಡ್ಡ ಮೆರವಣಿಗೆ 4 ಕಿಲೋಮೀಟರ್ ಉದ್ದ ನಡೆದಿತ್ತು. ಹಂಗಾಗಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅಧ್ಯಕ್ಷ ಸ್ಥಾನದ ಪೀಠಕ್ಕೆ ಕರೆದುಕೊಂಡು ಬಂದಿದ್ದು ವಿಶೇಷವಾಗಿ. ಇಂಥ ಒಂದು ದೊಡ್ಡ ವಿಶೇಷತೆ ಭಾರತದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅದು. ಹಂಗಾಗಿ ನೆಕ್ಸ್ಟ್, ಗಾಂಧೀಜಿ ಮತ್ತೆ ಸುಭಾಷ್ ಅವರ ನಡುವೆ ಹೋರಾಟದ ಕ್ರಮಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ದು ಅವರ ಅಧ್ಯಕ್ಷೀಯ ಭಾಷಣದಲ್ಲಿ. ಗಾಂಧೀಜಿಯವರ ಅಹಿಂಸಾತ್ಮಕ ಮತ್ತು ಸತ್ಯಾಗ್ರಹ ಕ್ರಮಗಳನ್ನ ಸುಭಾಷ್ ಚಂದ್ರ ಬೋಸ್ ಈ ತರ ನಾವು ನಡೀತಾ ಹೋದ್ರೆ ಸಾಧ್ಯ ಇಲ್ಲ, ಬದಲಾವಣೆ ಅನಿವಾರ್ಯ, ಈಗ ನಾವು ಮಾಡ್ಲೇಬೇಕು ಅಂತ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಹೋರಾಟವಾದರೂ ಸರಿಯೇ, ನಾವು ಅದನ್ನ ಮಾಡ್ಲೇಬೇಕು ಅಂತ ಹೇಳಿದ್ದು ಗಾಂಧೀಜಿಗೆ ಇಷ್ಟ ಆಗಲ್ಲ. ಹಂಗಾಗಿ 2ನೇ ಮಹಾಯುದ್ಧದ ಸಂದರ್ಭ ಇದೆ ಈಗ. ಸೊ 2ನೇ ಮಹಾಯುದ್ಧದ ಸಂದರ್ಭ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಬಳಸ್ಕೊಳ್ಬೇಕು. ಯಾಕಂದ್ರೆ ಇಂಗ್ಲೆಂಡ್ ಈಗ ಕಷ್ಟದಲ್ಲಿದೆ, ಹಂಗಾಗಿ ಇದನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾರೆ. ಬ್ರಿಟನ್ ಗಂಡಾಂತರ ಭಾರತಕ್ಕೊಂದು ಅವಕಾಶ ಸಿಕ್ಕಿದೆ, ಬಳಸ್ಕೊಳ್ಳೋಣ. ಬ್ರಿಟಿಷರಿಗೆ ಕೆಲ ತಿಂಗಳ ಅವಕಾಶ ಕೊಡೋಣ ಅಂತ ಹೇಳಿದಾಗ ಗಾಂಧೀಜಿಯವರು ಇಲ್ಲ, ಇಂಗ್ಲೆಂಡ್ ಕಷ್ಟದಲ್ಲಿದ್ದಾಗ ನಾವು ಈ ರೀತಿ ಕೇಳೋದು ತಪ್ಪು ಅಂತ ಭಿನ್ನಾಭಿಪ್ರಾಯಗಳು ಮೂಡುತ್ತೆ. ಈ ಭಿನ್ನಾಭಿಪ್ರಾಯದಿಂದನೇ ಮುಂದಿನ ಸೆಷನ್ಸ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅಧ್ಯಕ್ಷನ ಮಾಡೋದಕ್ಕೆ ಅವರು ಒಪ್ಕೊಳ್ಳಲ್ಲ. ನೆಕ್ಸ್ಟ್ ಬರೋಣ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸಿದ್ರು ಅಂತ ಮತ್ತೆ ಕೇಳಿ ನೋಡಿ. ಅವ್ರು ವಹಿಸಿದ್ದು ಹರಿಪುರ ಕಾಂಗ್ರೆಸ್ ಸೆಷನ್ಸ್ ನ ಅಧ್ಯಕ್ಷತೆಯನ್ನ ವಹಿಸಿದ್ರು ಅನ್ನೋದು ನೆನಪಿರ್ಲಿ. ನೆಕ್ಸ್ಟ್ ಬರೋಣ. ಮತ್ತೆ ಒಂದು ನೆಟ್ ಕ್ವಶನ್ಸ್ ಇದೆ ನೋಡಿ. ದ ರೆಸಲ್ಯೂಷನ್ ಆಫ್ ಫಂಡಮೆಂಟಲ್ ರೈಟ್ಸ್
ಮೂಲಭೂತ ಹಕ್ಕುಗಳು ಅಡಾಪ್ಟ್ ಮಾಡಿದ್ ಯಾವಾಗ? ಅಡಾಪ್ಟ್ ಮಾಡಿದ್ದು ಕರಾಚಿ ಸೆಷನ್ಸ್ 1931. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಇದ್ದಾಗಲೇ ಈ ಸೆಷನ್ಸ್ ಅಲ್ಲಿ ಅದನ್ನ ಪಾಸ್ ಮಾಡ್ಕೋತಾರೆ. ನೆನ್ಪಿಟ್ಕೊಳ್ಳಿ, 1931ರ ಕರಾಚಿ ಸೆಷನ್ಸ್ ಅಲ್ಲಿ ವಲ್ಲಭಾಯ್ ಪಟೇಲ್ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮದ ನುರಿತ ನಿರ್ಣಯಗಳು ಜಾರಿಯಾಗ್ತವೆ. ಅದೇ ಟೈಮಿಗೆ ಗಾಂಧಿ ಮತ್ತೆ ಇರ್ವಿನ್ ನಡುವೆ ಒಪ್ಪಂದ ಕೂಡ ಆಗಿತ್ತು. ಈ ಒಪ್ಪಂದದಂತೆ ಗಾಂಧೀಜಿ ಎರಡನೇ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನ್ ನಡೀತು ಇಂಗ್ಲೆಂಡ್ ಅಲ್ಲಿ, ಅದಕ್ಕೆ ಭಾಗವಹಿಸೋದಕ್ಕೆ ಅವರು ಕೂಡ ಒಪ್ಕೋತಾರೆ. ಹೀಗೆ ಒಪ್ಕೊಂಡಿದ್ದರ ಪರಿಣಾಮ ಇಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ರೆಪ್ರೆಸೆಂಟೇಷನ್ಸ್ ಮಾಡೋದಕ್ಕೆ ಅವ್ರ ಜೊತೆಗೆ ಅವತ್ತು ಸರೋಜಿನಿ ನಾಯ್ಡು ಅವರು, ಸರೋಜಿನಿ ನಾಯ್ಡು ಅವರು ಕೂಡ ಅವು ಒಪ್ಕೋತಾರೆ. ಅವ್ರು ಒಪ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಸಕ್ಸಸ್ಫುಲ್ ಆಗಿ ಭಾಗವಹಿಸ್ತಾರೆ. ಬಟ್ ಅದು ಸರಿ ಆಗ್ಲಿಲ್ಲ ಎರಡನೇ ಸೆಷನ್ಸ್. ನೆಕ್ಸ್ಟ್ ಬೇಡ, ಮತ್ತೆ ಕ್ವಶನ್ ಕೇಳ ನೋಡಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ 1924, ಇದನ್ನ ಯುನಿಟಿ ಕಾಂಗ್ರೆಸ್ ಅಂತ ಕರೀತಾರೆ, ಯಾಕೆ ಅಂತ. ಕಾಂಗ್ರೆಸ್ನ ಒಕ್ಕೂಟ ಸಮ್ಮೇಳನ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿ ಅಖಿಲ ಭಾರತ ಖಿಲಾಫತ್ನವರು ಕೂಡ ಭಾಗವಹಿಸಿದ್ರು, ಅಖಿಲ ಭಾರತ ಹಿಂದೂ ಮಹಾಸಭಾ ಕೂಡ ಭಾಗವಹಿಸಿತ್ತು, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ ಭಾಗವಹಿಸಿತ್ತು, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಭಾಗವಹಿಸಿತ್ತು. 4 ಸಮಿತಿಗಳು ಇಲ್ಲೇ ಅವರು ತಮ್ಮ ಕಾರ್ಯಕ್ರಮ ನಡೆಸಿದ್ರು. ಹಂಗಾಗಿ ಇದನ್ನ ಯುನಿಟಿ ಕಾಂಗ್ರೆಸ್ ಅಂತ ಕೂಡ ಈ ಅಧಿವೇಶನವನ್ನ ಕರೀತಾರೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬೇಡ, ಕ್ವಶನ್ ನಂಬರ್ 30 ಇದೆ ನೋಡಿ. ಇದು ಕೂಡ ನೆಟ್ ಅಲ್ಲಿ ಕೇಳಿರೋ ಪರೀಕ್ಷೆ. ಸರೋಜಿನಿ ನಾಯ್ಡು ವಾಸ್ ಎಲೆಕ್ಟೆಡ್ ಆಸ್ ಇಟ್ಸ್ ಪ್ರೆಸಿಡೆಂಟ್ಸ್ ಆಫ್ ನ್ಯಾಷನಲ್ ಕಾಂಗ್ರೆಸ್. ಯಾವ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಸರೋಜಿನಿ ನಾಯ್ಡು ಅವ್ರನ್ನ ಅಧ್ಯಕ್ಷತೆ ಮಾಡಲಾಯಿತು ಅಂತಂದ್ರೆ ಕಾನ್ಪುರ್ ಸೆಷನ್ಸ್ ಅಲ್ಲಿ. ಹಂಗಾಗಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತಹ ಪ್ರಶ್ನೆ ಹಿಂಗ್ ಬರುತ್ತೆ, ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತಹ ಭಾರತೀಯ ಮಹಿಳೆ ಯಾರು ಅಂತ. ಹಂಗಾಗಿ ಇವರು ಅದನ್ನ ವಹಿಸ್ಕೊಂಡಿದ್ರು, ನೆನ್ಪಿಟ್ಕೊಳ್ಳಿ. ಸೆಷನ್ಸ್ ಇಂಪಾರ್ಟೆಂಟ್ ಆಗತ್ತೆ, ಯಾಕೆಂದ್ರೆ 1925 ಕಾನ್ಪುರ್ ಸೆಷನ್ಸ್ ಸರೋಜಿನಿ ನಾಯ್ಡು ಅವರು ಹಿಂಗೆ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ. ಇವರಿಗೆ ನೈಟಿಂಗೇಲ್ ಆಫ್ ಇಂಡಿಯಾ ಅಥವಾ ಭಾರತದ ಕೋಗಿಲೆ ಅಂತ ಕೂಡ ಇತ್ತು. ಸ್ವರಾಜ್ಯವನ್ನ ಸಾಧಿಸಬೇಕಾದ್ರೆ ಸಮುದಾಯ ಸೌಹಾರ್ದತೆ ಮತ್ತು ರಾಷ್ಟ್ರೀಯ ಏಕತೆ ಅಗತ್ಯ ಅಂತ ಅವ್ರ ಭಾಷಣದಲ್ಲಿ ಹೇಳ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಭಾಗವಹಿಸಿದ್ದ ಅಮೆರಿಕದ JH ಕೋಲ್ಟ್ ಅವರನ್ನ ಅಭಿನಂದಿಸ್ತಾರೆ. ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಪ್ರೇರಣೆ ನಮ್ಮ ಸ್ವಾತಂತ್ರ್ಯಕ್ಕೆ ಬೇಕು ಅಂತ ಅವತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಕೇಳ್ಕೊಳ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ. ನೆಟ್ ಎಕ್ಸಾಮ್ಸ್ ನ ಮತ್ತೊಂದು ಪ್ರಶ್ನೆ ಇದೆ ನೋಡಿ, 33. ಲಿಸ್ಟ್ ಆಫ್ ಇಂಡಿಯನ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್, ಲಿಸ್ಟ್ ಆಫ್ ಇಯರ್ ಅಂತಿದೆ. ರಹೀಮತುಲ್ಲಾ ಸಯ್ಯಾನಿ ಗೊತ್ತಲ್ಲ ನಿಮ್ಗೆ, ಜನಗಣ ಅದು ಒಂದೇ ಮಾತ್ರ ಬೇಡ ಅಂದಿದ್ದು 1896. ಬದ್ರುದ್ದೀನ್ ತಯ್ಯಬ್ಜಿ ಗೊತ್ತಲ್ಲ ನಿಮ್ಗೆ, 3ನೇ ಸೆಷನ್ಸ್ ಮದ್ರಾಸ್ ಅಲ್ಲಿ ನಡೆದಾಗ 1887 ನಲ್ಲಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಬರ್ತಾರೆ 1945 ನಲ್ಲಿದ್ದವರು. ನವಾಬ್ ಸೈಯದ್ ಮೊಹಮ್ಮದ್ ಅವರು ಬರ್ತಾರೆ 1930 ನಲ್ಲಿ ಬರ್ತಕ್ಕಂಥದ್ದು ಇದೆ ನಿಮ್ಗೆ. ಈ ತರ ಒಂದು ಕಾಂಗ್ರೆಸ್ ಸೆಷನ್ಸ್ ಕೂಡ ಅಲ್ಲಿ ನಡೆದಿತ್ತು ಅಂತ. ನೆಕ್ಸ್ಟ್ ಬರೋಣ. Who became among the followers was the Europeans did not become the president of Indian National Congress. Indian National Congress ನ ಪ್ರೆಸಿಡೆಂಟ್ ಆಗದೆ ಇದ್ದವ್ರು ಯಾರು ವಿದೇಶಿಯರಲ್ಲಿ ಅಂತ ಕೇಳಿದರೆ, ಆಗದೆ ಇದ್ದವ್ರು ಅಂತಂದ್ರೆ A.O. ಹ್ಯೂಮ್ ಆಗಿಲ್ಲ. ಇವ್ರು ಯಾರು ಅಂತಂದ್ರೆ ಇಸ್ ದ ಫೌಂಡರ್ ಇವರು. ಇವರು ಸ್ಥಾಪಕರು ಆಗಿದ್ರಿಂದ ಇದರ ಅಧ್ಯಕ್ಷತೆ ಇವರಿಗೆ ಇರ್ಲಿಲ್ಲ. ಹಂಗಾರೆ ಅಧ್ಯಕ್ಷ ಆದಂತ ಇಂಗ್ಲಿಷ್ ಯಾರ್ಯಾರು ಅಂದ್ರೆ ಜಾರ್ಜ್ ಯೂಲೆ. ಸೊ ಫಸ್ಟ್ ಟೈಮು ಅಲಹಾಬಾದ್ನ 4ನೇ ಅಧಿವೇಶನ ಮೊದಲ ಅಧ್ಯಕ್ಷ, ಬ್ರಿಟಿಷ್ ನ ಮೊದಲ ಅಧ್ಯಕ್ಷ ಯಾರು ಅಂದ್ರೆ 1888 ಕಾಂಗ್ರೆಸ್, ಅದು 4ನೇ ಸೆಷನ್ಸ್ ಅಲಹಾಬಾದ್ ಅಲ್ಲಿ. ವಿಲಿಯಂ ವೆಡ್ಡನ್ ಬರ್ನು 2 ಬಾರಿ ಆಗ್ತಾರೆ, 1899 ಬಾಂಬೆನಲ್ಲಿ, ಆಮೇಲೆ ಅಲಹಾಬಾದ್ ಸೆಷನ್ಸ್ ಅಲ್ಲಿ 2 ಸೆಷನ್ಸ್ ಅಲ್ಲಿ 1899. ಸೊ ಅದಾದ್ಮೇಲೆ 1910. ನೆಕ್ಸ್ಟ್ ಆಲ್ಫ್ರೆಡ್ ವೆಬ್ ಅವರು ಆಗಿದ್ದಾರೆ 1894 ಮದ್ರಾಸ್ ಅಧಿವೇಶನ, ಇದು 10ನೇ ಅಧಿವೇಶನ ಆಗಿತ್ತು. ಹೆನ್ರಿ ಕಾಟನ್ ಅವರು ಆಗಿದ್ದಾರೆ 1904 20ನೇ ಅಧಿವೇಶನ. ಅಲ್ಲಿಗೆ ಬ್ರಿಟಿಷರಲ್ಲಿ ಒಟ್ಟು 4 ಜನ INC ಯ ಅಧ್ಯಕ್ಷರಾಗಿದ್ದಾರೆ. 4 ಜನ ನೆನ್ಪಿಟ್ಕೊಳ್ಳಿ. ಯಾರ್ಯಾರು ಯಾವ್ಯಾವ ಇಸ್ವಿ ಅಂತ ಕೂಡ ಹೇಳಿದೀನಿ, ಅದನ್ನ ನೀವು ಕನ್ಫರ್ಮ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆನೆ. ಇಲ್ಲಿ ದಾದಾಬಾಯ್ ನವರೋಜಿ ಹಾಗೆ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತೆ ಅವರ ಲಿಸ್ಟ್ ಗಳನ್ನ ಇಲ್ಲಿ ಕೊಡಲಾಗಿದೆ, ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ನೋಡಿ ದಾದಾಬಾಯಿ ನವರೋಜಿ ಕೊಟ್ಟಿದ್ದಾರಲ್ವಾ, ದಾದಾಬಾಯಿ ನವರೋಜಿ ನಿಮ್ಗೆ 3 ಬಾರಿ ಆಗಿದ್ದಾರೆ. 1886, 1893, 1906 ಇವರು ಕೂಡ ಬರ್ತಾರೆ ನಿಮ್ಗೆ. ಆಮೇಲೆ ಸುರೇಂದ್ರನಾಥ್ ಟ್ಯಾಗೋರ್ ಅವರು ಬರ್ತಾರೆ. ಸುರೇಂದ್ರನಾಥ್ ಟ್ಯಾಗೋರ್ ಅವರು ಬಂದಿದ್ದು 1895, 1902 ನಲ್ಲಾಗಿದ್ದಾರೆ. ವಿಲಿಯಂ ವೆಡ್ಡನ್ ಬರ್ನ್ ಈಗ ತಾನು ಹೇಳಿದೆ ನಿಮ್ಗೆ 1889 ಮತ್ತೆ 1910 ನಲ್ಲಿ. ಅನ್ನಿ ಬೆಸೆಂಟ್ ಅಂತ ಬರುತ್ತೆ. ಅನ್ನಿ ಬೆಸೆಂಟ್ ಆಗಿರೋದು 1917 ಮಾತ್ರ. 1911 ಅವ್ರು ಆಗಿಲ್ಲ, 1917 ಮಾತ್ರ. ಹಂಗಾಗಿ ನಿಮ್ಗೆ ಇದು ಎ ಆಪ್ಷನ್ಸ್ ನಿಮ್ಗೆ ಇದು ಸರಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬೇಡ. ದಾದಾಬಾಯಿ ನವರೋಜಿ ಅವರು ಯಾವಾಗ ಆಗಿದ್ರು ಅಂತ ಹೇಳಿದೆ 1886 ಕೋಲ್ಕತ್ತಾ, 1993 ಲಾಹೋರ್, 1906 3 ಬಾರಿ ಅಧ್ಯಕ್ಷರಾಗಿದ್ದವರು. ಸುರೇಂದ್ರನಾಥ್ ಬ್ಯಾನರ್ಜಿ 1895 ಪುಣೆನಲ್ಲಿ, 1902 ಅಲಹಾಬಾದ್ ಅಲ್ಲಿ. ವೆಡನ್ ಬರ್ನು ಬಾಂಬೆನಲ್ಲಿ ಮತ್ತೆ ಅಲಹಾಬಾದ್ ಅಲ್ಲಿ. ಅನಿ ಬೆಸೆಂಟು 1911 ಅಲ್ಲಿ. ಹಂಗಾರೆ 11ರಲ್ಲಿ ಆದವ್ರು ಯಾರು ಅಂದ್ರೆ BN ಧಾರ್, ಬಿಷನ್ ನಾರಾಯಣ್ ಧಾರ್ ಅಂತ ಕರಿತೀವಿ. ಇವರು ಕೋಲ್ಕತ್ತಾ ಸೆಷನ್ಸ್ ನ 11ರಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು. ಓಕೆ, ಸೊ ನೆಕ್ಸ್ಟ್ ಬರೋಣ. ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷರಾಗಿದ್ದ ಏಕೈಕ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಭೆ ಎಲ್ಲಿ ನಡೀತು ಅಂತ. ಇದು ಬೆಳಗಾವಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟು. ಸರೋಜಿನಿ ನಾಯ್ಡು 2ನೇವರು, ನಲಿನ್ ಸೇನ್ ಗುಪ್ತಾ 3ನೇವರು ಆಗಿದ್ದಾರೆ. ಓಕೆ, ಸೊ ಇದು ಕೂಡ ನೆನಪಿರ್ಲಿ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ನೋಡಿ ಇಂಪಾರ್ಟೆಂಟ್ ಮತ್ತೆ ಇದೇ ಪ್ರಶ್ನೆಗಳಿದ್ದಾವಿಲ್ಲಿ. 1929ರ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಪಕ್ಷದ ಗುರಿ ಎಂದು 1930 ಜನವರಿ 26ರಂದು ಪೂರ್ಣ ಸ್ವರಾಜ್ ಎಂದು ಘೋಷಿಸಲಾಯಿತು. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ವಹಿಸಿದ್ರು. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಯಾರು ಅಂತಂದ್ರೆ ಅದು WC ಬ್ಯಾನರ್ಜಿ ಅವರು ಆಗಿದ್ದಾರೆ. ಜಾರ್ಜ್ ಯೂಲೆ ಮೊದಲ ಬ್ರಿಟಿಷ್, ಅನಿ ಬೆಸೆಂಟ್ ಮೊದಲ ವಿದೇಶಿ ಮಹಿಳೆ, ದಾದಾಬಾಯಿ ನವರೋಜಿ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಕೋಲ್ಕತ್ತಾ ಫಸ್ಟ್ ಸೆಷನ್ಸ್ ಅವ್ರದ್ದು. ಸೊ ನೆಕ್ಸ್ಟ್ ಬರೋಣ ಇಂಪಾರ್ಟೆಂಟ್. In which session of the Indian National Congress a policy about the princely states the first time established? ಓಕೆ, 1920ನ ಅಸಹಕಾರ ಚಳುವಳಿನೇ ಮೊದಲ ಬಾರಿಗೆ ಎಲ್ಲ ರಾಜಪ್ರತಿನಿಧಿಗಳು ಕೂಡ ಭಾಗವಹಿಸಿ ಅಂತ ಕರೆ ಕೊಟ್ಟಿದ್ದು ಇದೇ ಸೆಷನ್ಸ್ ಅಲ್ಲಿ. ಹಂಗಾಗಿ 1920ರ ವಿಶೇಷ ಕಾಂಗ್ರೆಸ್ ಅಧಿವೇಶನ ರಾಘವಾಚಾರ್ ಅಧ್ಯಕ್ಷತೆಯಲ್ಲಿ ನಾಗ್ಪುರದಲ್ಲಿ ನಡೀತು. CWC ಭಾರತದ ವರ್ಕಿಂಗ್ ಕಮಿಟಿ ಏನಿತ್ತು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸ್ಥಾಪನೆಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. 1938ರಲ್ಲಿ ಇದನ್ನೇ ಮತ್ತೆ ಪ್ರತಿಪಾದನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಅಸಹಕಾರ ಚಳುವಳಿ ರೂಪುರೇಷೆಯನ್ನ CR ದಾಸ್ ಅವರು ಮಂಡಿಸಿದ್ದಾರೆ. ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ ಅಂತ ಹೊರದಿದ್ದು ಇದೇ ಸೆಷನ್ಸ್ ಅಲ್ಲಿ. ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ. ಇನ್ ವಿಚ್ ಸೆಷನ್ ಆಫ್ ಕಾಂಗ್ರೆಸ್ ದ ರೆಸೊಲ್ಯೂಷನ್ ಆಫ್ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಯಾವಾಗ ಪಾಸ್ ಆಯ್ತು ಅಂತ ಕೇಳಿದರೆ, ಪೂರ್ಣ ಸ್ವರಾಜ್ 1929 ಲಾಹೋರ್ ಸೆಷನ್ಸ್ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಇದಾಗಿತ್ತು ಅನ್ನೋದು ಕೂಡ ನಿಮ್ಗೆ ನೆನಪಿರ್ಬೇಕು. ಹಂಗಾಗಿ ಲಾಹೋರ್ ಸೆಷನ್ಸ್ ಇಂಪಾರ್ಟೆಂಟ್ ಆಗೋದು ನಮ್ಗೆ. ಯಾಕೆ ಅಂತಂದ್ರೆ ಇಲ್ಲಿ ಜವಾಹರ್ಲಾಲ್ ನೆಹರು ಅವ್ರು ಸಿಗ್ತಾರೆ, ಪೂರ್ಣ ಸ್ವರಾಜ್ ಸಿಗುತ್ತೆ, ಅಸಹಕಾರ ಚಳುವಳಿ ಅಂದ್ರೆ ನಾಗರಿಕ ಅಸಹಕಾರ ಚಳುವಳಿಗೆ ಅವಶ್ಯಕತೆ ಕೊಡ್ತಾರೆ. 3 ರಾಷ್ಟ್ರೀಯ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುತ್ತೆ. ಡಿಸೆಂಬರ್ 31, ಜನವರಿ 26ನ ಸ್ವತಂತ್ರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಕರೆ ಕೊಡ್ತಾರೆ. ಸೊ ನೆಕ್ಸ್ಟ್ ಬರೋಣ. ಮತ್ತೊಂದು ಸೂಪರ್ ಕ್ವಶನ್ಸ್ ಇದೆ ನೋಡಿ. ಭಾರತ ರಾಷ್ಟ್ರೀಯವಾದಿಗಳ ಚಳುವಳಿ ಇತಿಹಾಸದಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಒಂದು ಹೆಗ್ಗುರುತು ಅಂತ. ಇಲ್ಲಿ ಕಾಂಗ್ರೆಸ್ ಅಂತೂ ಇಂತೂ ಕೊನೆಯಲ್ಲಿ ಪೂರ್ಣ ಸ್ವರಾಜ್ಯವನ್ನ, ನಂಬಿಕೆಯನ್ನ ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತ್ತು. ಇದು ರೈಟ್ ಆದ ಆನ್ಸರ್. ಓಕೆ, ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವೆ ಅಂತರದ ಸೇತುವೆಯನ್ನ ನಿರ್ಮಿಸಿತ್ತು. ಇದು ರಾಂಗ್ ಆಗುತ್ತೆ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಕ್ಕೆ ಒಂದು ಸಾಮಾನ್ಯ ವೇದಿಕೆಯಾಗಿತ್ತು. ಇದು ರಾಂಗು. ಕಾಂಗ್ರೆಸ್ನ ಚಕ್ರಾಧಿಪತ್ಯ ಸ್ಥಾನಮಾನ ಸ್ಥಿತಿಯನ್ನ ಒಪ್ಪಿಕೊಂಡಿತ್ತು. ಇದು ತಪ್ಪು. ಹಂಗಾಗಿ ಇದು ನಿಮಗೆ ನೆನಪಿರ್ಲಿ, ಇದು KAS ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಮುಂದಿನ ಪ್ರಶ್ನೆ ನೋಡಿ. 1929ರ ಲಾಹೋರ್ ಸೆಷನ್ ನ ಅಧ್ಯಕ್ಷ ವಹಿಸಿದ್ದವ್ರು ಯಾರು ಅಂತ ಪದೇ ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರು ಅವರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ. ಬದ್ರುದ್ದೀನ್ ತಾಯಬ್ಜಿ ಅವರು. ಓಕೆ, ಅತಿ ಕಡಿಮೆ ವಯಸ್ಸಿನ ಮುಸ್ಲಿಂ ಅಧ್ಯಕ್ಷ ಯಾರು ಅಂದ್ರೆ ಅಬ್ದುಲ್ ಕಲಾಂ ಆಜಾದ್ ಅವರು. ನೆನ್ಪಿಟ್ಕೊಳ್ಳಿ. ಖಾನ್ ಅಬ್ದುಲ್ ಗಫರ್ ಖಾನ್ ಯಾರು ಅಂತಂದ್ರೆ ಇದನ್ನ ಗಡಿನಾಡ ಗಾಂಧಿ ಅಂತ ಕರಿತೀವಿ ಅವ್ರನ್ನ. ಓಕೆ, ಗಡಿನಾಡ ಗಾಂಧಿ ಅಂತ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹವನ್ನ ಇವರು ಪ್ರಾರಂಭ ಮಾಡ್ತಾರೆ ಪೇಶಾವರ್ ಇಂದ, ಪೇಶಾವರ್ ಟು ಕರಾಚಿ. ಓಕೆ,
ಇವ್ರು ಮಾಡಿದ್ದು ನೆನ್ಪಿಟ್ಕೊಳ್ಳಿ. ಸರ್ ಸೈಯದ್ ಅಹಮದ್ ಖಾನ್ ನಿಮ್ಗೆ ಅಲಿಗಢ್ ಚಳುವಳಿ, ಇದು ಅಲಿಗಢ್ ಚಳುವಳಿ. ಅವರು ಫಸ್ಟ್ ಮೊದಲನೇ ಬಾರಿಗೆ ಸೈನ್ಸ್ ಕ್ಲಬ್ ಅಂತ ಸ್ಥಾಪನೆ ಮಾಡ್ತಾರೆ. ಸೈನ್ಸ್ ಕ್ಲಬ್, ಆ ಮುಖಾಂತರ ಶಿಕ್ಷಣ ಕೊಡ್ಬೇಕು ಅನ್ನೋದು ಇವ್ರ ಪ್ರಯತ್ನ ಆಗಿತ್ತು. ನೆಕ್ಸ್ಟ್ ಬಂದ್ರೆ ನಮ್ಗೆ ಮತ್ತೆ ಇದೇ ರೀತಿ ಸೂಪರ್ ಹಿಟ್ಟ ಕ್ವಶನ್ಸ್ ಕೇಳ್ಯಾರ ನೋಡಿ. ಏನ್ ಕ್ವಶನ್ ಹೇಳ್ಯಾರ? ಕಾಂಗ್ರೆಸ್ ಸೆಷನ್ಸ್ ಮತ್ತೆ ಕೆಲವು ಸಂಘಟನೆಗಳು ಮತ್ತೆ ಅದರ ಯಶಸ್ವಿಯ ವಿಚಾರಗಳನ್ನು ಇಲ್ಲಿ ಕೇಳಿದ್ದಾರೆ. ಅದರಲ್ಲಿ ನಮಗೆ ಬೇಕಾಗೋದು ನೋಡಿ, ಇಂಡಿಯನ್ ಅಸೋಸಿಯೇಷನ್ ಬರುತ್ತೆ. ಇಂಡಿಯನ್ ಅಸೋಸಿಯೇಷನ್ ಸುರೇಂದ್ರನಾಥ್ ಬ್ಯಾನರ್ಜಿ 1876, ಮದ್ರಾಸ್ ಮಹಾಜನ್ ಸಭಾ ಬರುತ್ತೆ 1884, ವೀರರಾಘವಾಚಾರ್ ಆನಂದಚಾರ್ಲ ಅವ್ರದ್ದು. ದ ಬಾಂಬೆ ಅಸೋಸಿಯೇಷನ್ ಫಿರೋಜ್ ಶಾ ಮೆಹ್ತಾ ಅವ್ರಗಳಿಂದ 1852. ಪೂರ್ಣ ಸಾರ್ವಜನಿಕ ಸಭಾ ಬರುತ್ತೆ, ಸೊ ಅದು ಕೂಡ 1867 ಅಲ್ಲಿ ಕೂಡ ಬರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಇಂಡಿಯನ್ ಅಸೋಸಿಯೇಷನ್ 1876ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಬಂಗಾಳದಲ್ಲಿ ಸ್ಥಾಪನೆ ಮಾಡ್ತಾರೆ. 1884 ಮಹಾಜನ್ ಸಭಾ ಸುಬ್ರಹ್ಮಣ್ಯನ್ ಅಯ್ಯರ್, ರಾಘವಾಚಾರ್, ಪಿ ಆನಂದಚಾರ್ಲು ಮಾಡ್ತಾರೆ. ಬಾಂಬೆ ಅಸೋಸಿಯೇಷನ್ 1852ರಿಂದ ಜಗನ್ನಾಥ್ ಶಂಕರ್ ಸೇಠ್ ಅವರು. ಇನ್ನು ಪುನಃ ಸಾರ್ವಜನಿಕ ಸಭಾ 1867ರಲ್ಲಿ MG ರಾನಡೆ, ಮಹಾದೇವ್ ಗೋವಿಂದ ರಾನಡೆ ಅವರು ಬರ್ತಾರೆ. ಓಕೆ, ಈ ಕೊಟ್ಟಿರೋ 4 ಕ್ರಾನಲಾಜಿಕಲ್ ಆರ್ಡರ್ ಕೂಡ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಲಿ ಅಂತ ಹಾಕಿದ್ದೀನಿ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಡೆವಲಪ್ಮೆಂಟ್ ಹೆಲ್ಪ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಎಲ್ಲ ಸಮಗ್ರ ಅಧ್ಯಯನ ನಿಮ್ಗೋಸ್ಕರ ಮಾಡ್ಕೊಡ್ತಾ ಇದ್ದೀನಿ ಚಾನಲ್ ಅಲ್ಲಿ. ನೋಡಿ, ನಿಮ್ಮ ಸ್ನೇಹಿತರಿಗೂ ಕೊಡಿ. ಕೆಳಗಡೆ ಲೈಕ್ ಬಟನ್ ಇದೆ, ಒತ್ತಿ. ಅದೇನು ನಿಮ್ಗೇನು ಲಾಸ್ ಆಗೋದಿಲ್ಲ. ಸ್ನೇಹಿತರಿಗೂ ಕೂಡ ಲಿಂಕ್ ನ ಶೇರ್ ಮಾಡಿ. ನೆಕ್ಸ್ಟ್ ಬಂದ್ರೆ, at which session of the Indian Congress the procession was jointly led by the Congress President Motilal Nehru, the Muslim League Pandits Hakim Azmal Khan. ಎಲ್ಲಿ ನಡೀತಿದ್ವು ಅಂತಂದ್ರೆ 1919 ಅಮೃತ್ಸರ್ ಸೆಷನ್ಸ್ ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪ್ರೊಸೆಷನ್ ವಾಸ್ ಜಾಯಿಂಟ್ಲಿ ಲೆಡ್ ಬೈ ಅಂತ ಹೇಳೋದು. ಸೊ ಇದನ್ನ ಒಟ್ಟಾಗಿ ಮಾಡ್ತಾರೆ. ಆವಾಗ ಈ ಕಾಂಗ್ರೆಸ್ ನ ಒಂದು ಇಂಪಾರ್ಟೆಂಟ್ ವಿಚಾರಗಳು ಇಲ್ಲೇ ನಡೆದದ್ದು. ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿ ಮೋತಿಲಾಲ್ ನೆಹರು ಅವರು, ಮುಸ್ಲಿಂ ಲೀಗ್ ನ ಪ್ರೆಸಿಡೆಂಟ್ ಆಗಿ ಹಕೀಂ ಅಜ್ಮಲ್ ಖಾನ್ ಅವರು ಭಾಗವಹಿಸಿದ್ದು ಅಮೃತ್ಸರ್ ಸೆಷನ್ಸ್ ಅಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಅಧಿವೇಶನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅಮೃತ್ ಸೆಷನ್ಸ್ ಅಲ್ಲಿ ಅಮೃತಸರದಲ್ಲಿ ನಡೆದದ್ದು 1919ರದ್ದು. ಮೋತಿಲಾಲ್ ನೆಹರು ಅವರಿದ್ರು. ಇಲ್ಲಿನೇ ಖಿಲಾಫತ್ ಚಳುವಳಿಗೆ ಬೆಂಬಲ ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಹಕೀಂ ಅಜ್ಮಲ್ ಖಾನ್ ಮುಸ್ಲಿಂ ಲೀಗ್ ಇಂದ ಇಲ್ಲಿ ಸೂಚನೆ ಮಾಡಿದ್ದಕ್ಕೆ ಇದರಲ್ಲಿ ಸೇರ್ಕೋತಾರೆ. ಜಲಿಯನ್ ವಾಲಾಬಾಗ್ ದುರಂತದ ಬಗ್ಗೆ ಇಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದು ಇದೇ ಸೆಷನ್ಸ್ ಅಲ್ಲಿ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ಬೇಕು. ನೆಕ್ಸ್ಟ್ ಬರೋಣ. ಅರೇಂಜ್ ದ ಫಾಲೋಯಿಂಗ್ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಅಂಡ್ ಕ್ರಾನಲಾಜಿಕಲ್ ಆರ್ಡರ್ ಇನ್ ದ ಬೇಸಿಸ್ ಅಂತ ಕೇಳಿದೀವಿ. ಮದ್ರಾಸ್ ಮಹಾಜನ್ ಸಭಾ, ಪೂರ್ಣ ಸಾರ್ವಜನಿಕ ಸಭಾ, ಇಂಡಿಯನ್ ಅಸೋಸಿಯೇಷನ್, ದ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. ಹಿಂಗ್ ಬಂದ್ರೆ 3, 2, 3, 1, 4 ಇದು ಸರಿಯಾದ ಉತ್ತರ. ಹೇಗೆ ಅಂತ ನೀವು ನೋಡೋದಾದ್ರೆ ಇಲ್ಲಿದೆ ನೋಡಿ. ಪೂನಾ ಸಾರ್ವಜನಿಕ ಸಭಾ ಸ್ಥಾಪನೆ ಆಗಿದ್ದು 1867 MG ರಾನಡೆ ಅವರಿಂದ. ಇಂಡಿಯನ್ ಅಸೋಸಿಯೇಷನ್ ಸ್ಟಾರ್ಟ್ ಆಗಿದ್ದು 1876 ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. ಮದ್ರಾಸ್ ಮಹಾಜನ್ ಸಭಾ 1884 ಸುಬ್ರಹ್ಮಣ್ಯನ್ ಅಯ್ಯರ್, ರಾಘವಾಚಾರ್ ಮತ್ತು ಆನಂದಾಚಾರ್ಲು. ದಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ 1885 ಬದ್ರುದ್ದೀನ್ ತ್ಯಾಬ್ಜಿ, ಫಿರೋಜ್ ಶಾ ಮೆಹ್ತಾ, KT ತೆಲಾಂಗ್ ಅವರಿಂದ ಸ್ಥಾಪನೆ ಆಗುತ್ತೆ. ಸೊ ಹೀಗೆ ನಮ್ಗೆ ನೋಡ್ತಾ ಹೋದ್ರೆ 1867, 1876, 1884, 1885 ಈ ತರ ನೀವು ಅದನ್ನ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಪ್ರಶ್ನೆ ಇದು ಕೂಡ ಮತ್ತೆ ಬೆಳಗಾಂ ಸೆಷನ್ಸ್ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬಂದಿದೆ. 1924ರ ಬೆಳಗಾಂ ಅಧಿವೇಶನ ವಾರ್ಷಿಕ ಅಧಿವೇಶನ ನಡೆಸೋ ಭಾಗ್ಯ ಕರ್ನಾಟಕದ್ದಾಗಿತ್ತು. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಧ್ಯಕ್ಷತೆ ವಹಿಸಿದವರು ಮಹಾತ್ಮ ಗಾಂಧೀಜಿಯವರು. PSI ನಲ್ಲಿ ಕೇಳಿರೋ ಪ್ರಶ್ನೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1924 ಅಧಿವೇಶನದಲ್ಲಿ ಮಾತ್ರ ಮಹಾತ್ಮ ಗಾಂಧೀಜಿ ಅಧ್ಯಕ್ಷರು. ಎಲ್ಲಿ ನಡೀತು ಅಂತ ಕೇಳಿದರೆ ಸೇಮ್ ಇದೆ ಕೂಡ 1924 PC ನಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಇದು. ಸೊ ನೆಕ್ಸ್ಟ್ ಬರೋಣ. ಬೆಳಗಾವಿ ಕಾಂಗ್ರೆಸ್ ಸೆಷನ್ಸ್ ನ ಮುಖ್ಯಾಂಶಗಳು ನೋಡಿ. ಇದು KEA ನವ್ರು ಕೇಳಿರೋ ಪ್ರಶ್ನೆ. ಇದು KEA ನವ್ರು ಕೇಳಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಮುಖ್ಯಾಂಶಗಳು ಏನು ಅಂತೇಳಿ. ಸ್ವಾತಂತ್ರ್ಯ ಹೋರಾಟದ ಡಿಸೆಂಬರ್ 1924 ಅಲ್ಲಿ ನಡೆಯಿತು. ಇದು ರೈಟ್ ಆನ್ಸರ್. ಇದೇ 24 ಡಿಸೆಂಬರ್ ಅಲ್ಲಿ 26ರಿಂದ 28ರವರೆಗೆ ಬೆಳಗಾವಿನಲ್ಲಿ ನಡೀತು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ರು. ಇದು ರೈಟ್.
ಸ್ವಾಗತ ಸಮಿತಿ ಅಧ್ಯಕ್ಷ ಎಂದು ಗಂಗಾಧರ ರಾವ್ ದೇಶಪಾಂಡೆ ಇವರು ವಹಿಸಿದ್ರು. ಇದಿಷ್ಟು ಕೂಡ ರೆಡಿ. 3. 4ನೇದು ತಪ್ಪು. ಸ್ವಾಗತ ಸಮಿತಿ ಅಧ್ಯಕ್ಷತೆಯನ್ನ ಹರ್ಡಿಕರ್ ವಹಿಸಿದ್ರು ತಪ್ಪು. ಇದು ರಾಷ್ಟ್ರೀಯ ಸ್ವಯಂ ಸೇವಕ ದಳದ ಅಧ್ಯಕ್ಷತೆ ವಹಿಸಿದ್ದರು ನಾಸು ಹರ್ಡಿಕರ್. ಹಾಗಾಗಿ ಇಲ್ಲಿ ನಮ್ಗೆ ನಾಸು ಹರ್ಡಿಕರ್ ಅವರು ಆ ಒಂದು ಅಧ್ಯಕ್ಷತೆ ವಹಿಸಿದ್ರು ಬಿಟ್ರೆ ಇಲ್ಲಿ ಬರೋದಿಲ್ಲ. ಇವು 3 ನಮ್ಗೆ 1, 2, 3 ಇಲ್ಲಿ ರೈಟ್ ಆದ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ. ಬೆಳಗಾವಿ ಕಾಂಗ್ರೆಸ್ ಸೆಷನ್ಸ್ ಯಾವಾಗ ನಡೀತು ಅಂತ ಮತ್ತೆ ಕೇಳಿದಾರೆ. ಇದು 1924 ನೆನಪಲ್ಲಿ. ಸೊ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಬಿಟ್ಟು ನೆಕ್ಸ್ಟ್ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಿಟ್ಬಿಟ್ಟು ಹೊರ ಬರ್ತಾರೆ. ಯಾವ ಅದನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ಒಂದು ರಾಜಕೀಯ ಪಕ್ಷವನ್ನ ಇವರು ಸ್ಥಾಪನೆ ಮಾಡ್ತಾರೆ. ಫಾರ್ವರ್ಡ್ ಬ್ಲಾಕ್ ಇವರ ರಾಜಕೀಯ ಪಕ್ಷ. ಅದು ಓಕೆ, ರಾಜಕೀಯ ಪಕ್ಷ. ಸೊ ರಾಜಕೀಯ ಪಕ್ಷ ಯಾಕೆ ಅದಕ್ಕೆ ಫಾರ್ವರ್ಡ್ ಅಂತ ಹೆಸರಿಟ್ರು ಅಂದ್ರೆ ಅವರ ರಾಜಕೀಯ ಗುರುಗಳು CR ದಾಸ್, ಚಿತ್ತರಂಜನ್ ದಾಸ್. ಫಾರ್ವರ್ಡ್ ಅನ್ನೋದೇನು, CR ದಾಸ್ ಅವರು ಓಡಿಸ್ತಾ ಇದ್ದಂತ ಒಂದು ದಿನಪತ್ರಿಕೆ. ಆ ಪತ್ರಿಕೆಯ ಕಾಲಂನ ಬರೀತಿದ್ದವರ ಸುಭಾಷ್ ಚಂದ್ರ ಬೋಸ್. 1925 ನಲ್ಲಿ CR ದಾಸ್ ಮರಣಾನಂತರ ಪತ್ರಿಕೆಯ ಪೂರ್ಣ ಜವಾಬ್ದಾರಿ ತಗೊಂಡಿದ್ರಿಂದಾಗಿ ಇದನ್ನ ಫಾರ್ವರ್ಡ್ ಬ್ಲಾಕ್ ಅನ್ನೋ ರಾಜಕೀಯ ಪಕ್ಷ ಮಾಡ್ತಾರೆ. ಆಜಾದ್ ಹಿಂದ್ ಫೌಜ್ ಇವ್ರು ಕಟ್ಟಿದಂತಹ ಸೇನೆ ಹೆಸರು. ರಾಸ್ ಬಿಹಾರಿ ಬೋಸ್ ಅವರ ಸಹಾಯದಿಂದ ಕಟ್ಟಿದ ರಾಷ್ಟ್ರೀಯ ಸೇನೆ ಅದು. ಸೊ ನೆಕ್ಸ್ಟ್ ಬೇಡ. when did national associations, national congress, national planning committee ಆಮೇಲೆ chaired by the Jawaharlal Nehru for the prescribing a policy for economic development in soon to be free. ಸೊ ಹಾಗಾಗಿ 1938 ಅಲ್ಲಿ ಪ್ಲಾನಿಂಗ್ ಕಮಿಷನ್ಸ್ ಅನ್ನ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಮಾಡಿದ್ರು. ನಿಮ್ಗೆ ಇದನ್ನ ಹೇಳಿದೀನಿ. ಸೊ ನೆನ್ಪಿಟ್ಕೊಳ್ಳಿ, 1938 ನ 51ನೇ ಸೆಷನ್ಸ್ ಗುಜರಾತ್ ಅಲ್ಲಿ ನಡೀತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅದನ್ನ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್ ಅವರ ಅಧ್ಯಕ್ಷರಾಗಿದ್ರು. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಮಾಡಲಾಗಿತ್ತು. ಅದರ ವಿಶೇಷತೆ ಕೂಡ ಹೇಳಿದೀನಿ. ನಂದಲಾಲ್ ಅವರು ಗಾಂಧೀಜಿಯವರ 7 ಪೋಸ್ಟ್ ಗಳನ್ನ ಮಾಡೋದ್ರ ಮುಖಾಂತರ ಗಮನ ಸೆಳೆದಿದ್ರು. ಜೊತೆಗೆ ವನ ಪ್ರದೇಶದ ರಾಜ ಇಂದ್ರಸಿಂಹ ಪ್ರತಾಪ್ ಸಿಂಹಜಿ 51 ಎತ್ತುಗಳ ಬಹುದೊಡ್ಡ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ರು. ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವ್ರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯ್ತು. ಅದೆಲ್ಲ ನಿಮ್ಗೆ ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಅಧಿವೇಶನಗಳು ಮತ್ತೆ ನಿರ್ಣಯಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲಾಹೋರ್ ಕಾಂಗ್ರೆಸ್ ಸೆಷನ್ಸ್ ನಿಮ್ಗೆ ಗೊತ್ತು. ಲಾಹೋರ್ ಕಾಂಗ್ರೆಸ್ ಸೆಷನ್ಸ್ ಪೂರ್ಣ ಸ್ವರಾಜ್ಯ ಬೇಕು ಅಂತ ಕೇಳ್ಕೊಂಡಿದ್ದು 4 ನಿಮ್ಗಿಲ್ಲಿ ರೈಟ್ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ಕರಾಚಿ ಸೆಷನ್ 1931 ಏನ್ ಬರುತ್ತೆ, ಇದು ಕೂಡ ಅಷ್ಟೇನೆ. ಕರಾಚಿ ಸೆಷನ್ಸ್ ಅಲ್ಲೇ ಮೂಲಭೂತ ಹಕ್ಕುಗಳ ಪ್ರಸ್ತಾವನೆ ಆಗುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಂದ. ಸೊ ಇಲ್ಲಿ ಫೈಸ್ಪುರ್ ಬರೋದು 1ಕ್ಕೆ, ಸ್ವಲ್ಪ ಆನ್ಸರ್ನ ಉಲ್ಟಾ ಸೀದಾ ಮಾಡ್ಕೋಬೇಕಿದು. ಸೊ ಇದು ಹೀಗೆ 1 ನಿಮ್ಗೆ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಅಂತಂದ್ರೆ ಫೈಸ್ಪುರ್ ಅಧಿವೇಶನ ನೆನ್ಪಿಟ್ಕೊಳ್ಳಿ, ಹಳ್ಳಿಯಲ್ಲಿ ನಡೆದಂತಹ ಒಂದೇ ಒಂದು ಅಧಿವೇಶನ, ಹಳ್ಳಿಯಲ್ಲಿ ನಡೆದ ಒಂದೇ ಒಂದು ಅಧಿವೇಶನ, ಅದು ಫೈಸ್ಪುರ್ ಕಾಂಗ್ರೆಸ್. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆ ಆಗಿದ್ರು. ಅವಾಗಲೇ ಮೂಲಭೂತ ಕೃಷಿ ಭೂಮಿ ಯೋಜನೆ, ಅವಾಗ ಅಖಿಲ ಭಾರತ ಕಿಸಾನ್ ಸಂಘ ಅಂತ ಕರಿತೀವಿ, AKIS ಅಂತ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದು. ಸಹಜಾನಂದ ಸರಸ್ವತಿ ಇದರ ಅಧ್ಯಕ್ಷರಾಗಿದ್ರು, ಅದು ಕೂಡ ನೆನಪಿರ್ಲಿ. 1940 ರಾಂಪುರ್ ಸೆಷನ್ಸ್ ರಾಷ್ಟ್ರೀಯ ಏಕತೆ ಚಳವಳಿ ಕೂಡ ನಡೆದದ್ದು ಅಲ್ಲೇನೆ. ಹಂಗಾಗಿ ಸ್ವಲ್ಪ ಇದು 1 ಆಗ್ಬೇಕು, ಇದು 2 ಆಗ್ಬೇಕು, ಉಲ್ಟಾ ಸೀದಾ ಆಗ್ಬೇಕು. ಓಕೆ. ಸೊ ನೆಕ್ಸ್ಟ್ ಬರೋಣ. 1929 ಲಾಹೋರ್ ಕಾಶನ್ನ ಮುಖ್ಯ ಧ್ಯೇಯ ಏನು ಅಂತ, ಸಂಪೂರ್ಣ ಸ್ವರಾಜ್ ಪಡೆಯೋದಾಗಿತ್ತು. ರಿಪೀಟೆಡ್ ಕ್ವಶನ್ಸ್. ನೆಕ್ಸ್ಟ್ ಬಂದ್ರೆ ನೋಡಿ, 5ನೇ ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಕಾಂಗ್ರೆಸ್ ಲಾಹೋರ್ ಅಧಿವೇಶನ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಬ್ರಿಟಿಷರು ಸಂಪೂರ್ಣ ಸ್ವಾತಂತ್ರ್ಯವನ್ನು ಗಳಿಸಲು ಠರಾವನ್ನ ಅಂಗೀಕರಿಸಲಾಯಿತು. ಬ್ರಿಟಿಷರಿಂದ ನಾವು ಪೂರ್ಣ ಸ್ವರಾಜ್ ಪಡಿಬೇಕಿದು ರೈಟ್. ತೀವ್ರಗಾಮಿಗಳು ಸೌಮ್ಯವಾದಿಗಳ ನಡುವಿನ ಒಡಕು ಅಧಿವೇಶನದಲ್ಲಿ ಬಗೆಹರಿಯಲ್ಪಟ್ಟಿತ್ತು. ಇದು 1916 ಲಕ್ನೋ ಸೆಷನ್ಸ್ ಅಲ್ಲಿ ಆಗಿರೋದು. ಹಂಗಾಗಿ ಮಾತ್ರ ನಿಮಗಿಲ್ಲಿ ಸರಿಯಾದ ಉತ್ತರ ಆಗತ್ತೆ. ಇದು ಕೂಡ ನಿಮ್ಗೆ ನೆನಪಿರ್ಲಿ. ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಒಟ್ಟು ನಿಮ್ಗೋಸ್ಕರ 60 ಪ್ರಶ್ನೆಗಳು ಒಂದೇ INC ಮೇಲೆ ಕೇಳಿರೋ ಎಲ್ಲ ಎಕ್ಸಾಮ್ಸ್ ನ ಕಲೆಕ್ಟ್ ಮಾಡಿ ನಿಮ್ಗೋಸ್ಕರ ಹಾಕಿನಿ. ಇಂಥ ಕಲೆಕ್ಟಿವ್ ಪ್ರಶ್ನೆಗಳು ನಿಮ್ಗೆ ಬೇಕು ಅಂತಂದ್ರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾವ ಟಾಪಿಕ್ಸ್ ಗಳ ಬಗ್ಗೆ ಬೇಕು ಅನ್ನೋದನ್ನ ನಂಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಅದೇ ಟಾಪಿಕ್ ಅನ್ನ ಮಾಡಿ, ಪ್ಲಸ್ ಅದ್ರ ಮೇಲೆ ಕೇಳಿರೋ ಎಲ್ಲ ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಹೇಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು. QR ಕೋಡ್ ಮರಿಬೇಡಿ, ಇದನ್ನ ನೀವು ಕೂಡ ಎಂಜಾಯ್ ಮಾಡಿ.